ನಮಸ್ಕಾರ, ಹೇಗಿದ್ದೀರಿ? ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ಈ ಕ್ಷಣದಿಂದ ಇನ್ನು ಮುಂದಿನ 80 ದಿನಗಳ ಕಾಲ ಬಹಳ ದೊಡ್ಡ ಹೋರಾಟ, ಡೆಮೋಕ್ರಸಿಯ ಬಹಳ ದೊಡ್ಡ ಹಬ್ಬಕ್ಕೆ ನಾವು ನೀವು ಸಜ್ಜಾಗಬೇಕಾಗಿದೆ. ಕಾರಣ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸುದೀರ್ಘವಾದಂತಹ ಒಂದು ಪ್ರೆಸ್ ಮೀಟ್ ನಡೆಸ್ತು ಇವತ್ತು. ಆ ಪ್ರೆಸ್ ಮೀಟ್ ನಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಳ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಹೇಳಿದ್ದು, ಈ ಕುರುಕ್ಷೇತ್ರ ಯುದ್ಧ ಅಂತ ನಾವೆಲ್ಲ ಏನ್ ಕರಿತಾ ಇದ್ದೀವಿ, ಆ ಯುದ್ಧಕ್ಕೆ ಕ್ಷಣಗಣನೆ ಕೌಂಟ್ ಡೌನ್ ಶುರುವಾಗಿ ಹೋಗಿದೆ ಅಂತ. ಹಾಗಾಗಿ ಯಾವ್ಯಾವ ಫ್ಯಾಕ್ಟರ್ಸ್ಗಳ ಅಡಿಯಲ್ಲಿ, ಯಾವ್ಯಾವ ನರೇಟಿವ್ಸ್ಗಳ ಅಡಿಯಲ್ಲಿ ಈ ಎಲೆಕ್ಷನ್ ನಡೆಯುತ್ತೆ ಮತ್ತು ಎಲೆಕ್ಷನ್ ಅನೌನ್ಸ್ ಆದ್ಮೇಲೂ ಕೂಡ ಸ್ಟಿಲ್ ಅನ್ಪ್ರಿಪೇರ್ಡ್ ಅಂತ ಅನ್ನಿಸ್ತಿರುವ ಆ ಪಾರ್ಟಿಗಳು ಯಾವುವು ಮತ್ತು ಯಾವ ಕಾರಣಕ್ಕೆ, ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ವಿಷಯಗಳು, ಯಾವ ಕ್ರೈಟೀರಿಯಾಸ್ಗಳು ಅಥವಾ ನರೇಟಿವ್ಸ್ ಈ ಒಂದು ಎಲೆಕ್ಷನ್ನಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ, ಇವೆಲ್ಲವನ್ನು ಗಮನಿಸ್ತಾ ಮೊದಲಿಗೆ ಒಂದು ಕೆಲಸ ಮಾಡಿಬಿಡೋಣ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ ಪಡೆದುಕೊಳ್ಳೋಣ ಆನ್ ದಿ LED ಸ್ಕ್ರೀನ್. ಈಗ ಕರ್ನಾಟಕ ಲೋಕ ಎಲೆಕ್ಷನ್ 2023 ಮತದಾನ ಏಪ್ರಿಲ್ 26ನೇ ತಾರೀಕು ಬೆಂಗಳೂರು ಉತ್ತರದಲ್ಲಾಗುತ್ತೆ. ಇದು ಫಸ್ಟ್ ಫೇಸ್ ಅಲ್ಲಾಗುತ್ತೆ. ಫಲಿತಾಂಶ ಜೂನ್ 4ನೇ ತಾರೀಕು ಮಂಗಳವಾರ ಬರುತ್ತೆ. ಶುಕ್ರವಾರ ಎಲೆಕ್ಷನ್ ಇರುತ್ತೆ, ಮಂಗಳವಾರ ಫಲಿತಾಂಶ. ಎರಡನೇ ಹಂತದಲ್ಲಿ ಮೇ 7ನೇ ತಾರೀಕು ನಾವು ಗಮನಿಸಬೇಕು. ಧಾರವಾಡ ಹಾಗೆ ಇನ್ನಿತರ ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಬರ್ತವೆ. ಜೂನ್ 4ನೇ ತಾರೀಕಂದು ಫಲಿತಾಂಶ ನಮಗೆ ಬರುತ್ತೆ. ಶುಕ್ರವಾರ, ಮಂಗಳವಾರ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ದಟ್ಸ್ ಆಲ್. ಇದರ ಜೊತೆಗೆ ಕೆಲವು ಪಾಯಿಂಟರ್ಸ್ಗಳಿದ್ದಾವೆ, ಅದನ್ನು ಗಮನಿಸೋಣ. ಅಧಿಸೂಚನೆ ಮಾರ್ಚ್ 20ನೇ ತಾರೀಕು ಪ್ರಕಟವಾಗುತ್ತೆ. ಮಾರ್ಚ್ 20ನಿಂದ ಬರುತ್ತೆ ಅಧಿಸೂಚನೆ. ಅದಾದ ಮೇಲೆ ಬೇರೆ ಬೇರೆ ಪ್ರೊಸೀಜರ್ಗಳು. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮಾರ್ಚ್ 27 ಲಾಸ್ಟ್ ಡೇಟ್ ಆಗಿರುತ್ತೆ. ನಾಮಪತ್ರ ಪರಿಶೀಲನೆ, ಅದನ್ನು ಸ್ಕ್ರಿಟಿನಿ ಮಾಡ್ತಾರೆ ಮಾರ್ಚ್ 28ನೇ ತಾರೀಕು. ಅದನ್ನು ವಾಪಸ್ ಪಡೆದುಕೊಳ್ಬೇಕು ನಾವು ನಾಮಿನೇಷನ್ ಫೈಲ್ ಮಾಡಿರೋದು ಅಂತಂದ್ರೆ ಮಾರ್ಚ್ 30ನೇ ತಾರೀಕಿನ ತನಕ ಟೈಮ್ ಇರುತ್ತೆ. ಅಲ್ಲಿ ತನಕ ಈ ರಾಜಕೀಯ ಪಾರ್ಟಿಗಳ ಹಗ್ಗ ಜಗ್ಗಾಟ, ಹಾವು ಏಣಿ ಆಟ, ಹೆದರಿಸೋದು ಬೆದರಿಸೋದು ಎಲ್ಲ ಕೂಡ ನಡೀತಾ ಹೋಗುತ್ತೆ. ಇಟ್ಸ್ ನಾಟ್ ಏಪ್ರಿಲ್ 19th, ಇಟ್ಸ್ ಏಪ್ರಿಲ್ 26th ಮತದಾನ. ಮೊದಲನೇ ಫೇಸ್ 26 ಸರ್. ಫಲಿತಾಂಶ ಜೂನ್ 4ನೇ ತಾರೀಕು ಪ್ರಕಟವಾಗುತ್ತೆ. ಸೊ ಕರ್ನಾಟಕ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳು ಯಾವ್ದಾವುದು ಅಂತ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಕೋಲಾರ, ಬೆಂಗಳೂರು ಕೇಂದ್ರ ಹಾಗೂ ಚಿಕ್ಕಬಳ್ಳಾಪುರ. ಮತದಾನ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ ಏಪ್ರಿಲ್ 26ನೇ ತಾರೀಕು ಫಸ್ಟ್ ಫೇಸ್ ಇಂದು. ಜೂನ್ 4ನೇ ತಾರೀಕು ಅಫ್ಕೋರ್ಸ್ ಇಡೀ ದೇಶಾದ್ಯಂತ ಫಲಿತಾಂಶ ಬರುತ್ತೆ. ಮೊದಲ ಹಂತದ್ದು ಬರುತ್ತೆ, ಎಲ್ಲ ಹಂತಗಳದ್ದು ಬರುತ್ತೆ. ಮಂಡ್ಯ ಸೇರ್ಕೊಳ್ಳುತ್ತೆ, ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ, ದಕ್ಷಿಣ ಕನ್ನಡ ಮತ್ತು ತುಮಕೂರು. ಇದೆಲ್ಲವೂ ಕೂಡ ಮೊದಲ ಫೇಸ್ನಲ್ಲಿ ಬರ್ತವೆ ಮತ್ತು ಮತದಾನ ನಡೆಯೋದು ಏಪ್ರಿಲ್ 26ನೇ ತಾರೀಕು, ಬಹಳ ಸ್ಪಷ್ಟವಾಗಿ. ಹಾಗೆ ಇದೇ ಮೊದಲ ಹಂತದಲ್ಲಿ ಕರ್ನಾಟಕದ ಎಲೆಕ್ಷನ್ಸ್ನಲ್ಲಿ ಉಡುಪಿ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಕೂಡ ಸೇರ್ಕೊಳ್ಳುತ್ತೆ. ಮತದಾನ ಆನ್ ಏಪ್ರಿಲ್ 26th, ಫಲಿತಾಂಶ ಆನ್ ಜೂನ್ 4th. ಕರ್ನಾಟಕದ ಎರಡನೇ ಹಂತದಲ್ಲಿ ಧಾರವಾಡ, ದಾವಣಗೆರೆ, ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಬಳ್ಳಾರಿ ಎಲ್ಲ ಕ್ಷೇತ್ರಗಳು ಮತಬೇಟೆಗೆ ಇಳಿಯಲಿದ್ದಾವೆ. ಕೊಪ್ಪಳ, ಚಿಕ್ಕೋಡಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಬೀದರ್ ಈ ಕ್ಷೇತ್ರಗಳು ಕೂಡ ಹೌದು. ಮತ ಶಿಖಾರಿಗೆ ಇಲ್ಲಿರುವಂತಹ ಅಭ್ಯರ್ಥಿಗಳು ಅವತ್ತಿನ ದಿನಕ್ಕೋಸ್ಕರ ಕಾದು ನೋಡ್ತಾ ಇರ್ತಾರೆ. ಇದು ಎರಡನೇ ಹಂತದ್ದು ನಾವು ಗಮನಿಸಬೇಕಾಗಿರೋದು. ವಿಜಯಪುರ ಮತ್ತು ಕಲಬುರಗಿ ಕೂಡ ಹೌದು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಅದು 7th of May ಎಲೆಕ್ಷನ್ ನಡೆಯೋದು.
ಫಲಿತಾಂಶ ಆಸ್ ಯೂಶುವಲ್ ಇಡೀ ದೇಶಾದ್ಯಂತ ಜೂನ್ 4ನೇ ತಾರೀಕು ಶುರುವಾಗುತ್ತೆ, ಅಂದರೆ ಪ್ರಕಟವಾಗುತ್ತೆ. ಲೆಟ್ಸ್ ಬಿಗಿನ್. ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೇವೆ. ಆ ಹಂತ ಎಲೆಕ್ಷನ್ ಶುರುವಾಗುವ ಹಂತ. ಇವತ್ತು 3ರಿಂದ 4 ಜನ ಗೆಸ್ಟ್ಗಳು ನಮ್ಮನ್ನು ಜಾಯ್ನ್ ಆಗ್ತಾರೆ. ಸ್ಟುಡಿಯೋದಲ್ಲಿ ಇಬ್ಬರೇ ಇರ್ತಾರೆ. ಕಾರಣ ಏನು ಅಂತಂದರೆ ಒಂದಿಷ್ಟು ಡೀಪ್ ಇನ್ಸೈಟ್ಫುಲ್ ಚರ್ಚೆಗಳನ್ನು ನಡೆಸೋಣ ಅಂತ. ಹೊರಗಡೆ ಆಯಾ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯುಯೆನ್ಸೀಸಿಂದ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗ್ತಾರೆ. ನೀವು ಗಮನಿಸ್ತಾ ಇದ್ದೀರಿ ಆನ್ ದಿ ಸ್ಕ್ರೀನ್ಸ್ ರೈಟ್ ನಾವು. ನಮ್ಮೊಟ್ಟಿಗೆ ಜಗದೀಶ್ ಶೆಟ್ಟಿಗಾರ್ ಅವರು ದಕ್ಷಿಣ ಕನ್ನಡದಿಂದ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಬಾಬುರಾವ್ ಯಡ್ರಾಮಿ ಅವರು ಕಲಬುರಗಿಯಿಂದ ಜಾಯ್ನ್ ಆಗಿದ್ದಾರೆ, ಹಿರಿಯ ವಿಶ್ಲೇಷಕರು. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ BV ಶಿವಶಂಕರ್ ಸರ್, ಬಹಳ ಪ್ರೀತಿಯ ಸ್ವಾಗತ. ವೆಲ್ಕಮ್ ಟು ಯು. ನಾನು ಹಿರಿಯ ಪತ್ರಕರ್ತರಾಗಿರುವ ಯಡ್ರಾಮಿ ಸರ್ಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೀನಿ. ಸರ್, ಇವತ್ತು ಕಲಬುರಗಿಗೆ ಮಾನ್ಯ ಪ್ರಧಾನಿಗಳು ಬಂದಿದ್ರು. AICC ಅಧ್ಯಕ್ಷರ ಊರಿನಲ್ಲಿ ಇವತ್ತು ರಣಕಹಳೆಯನ್ನು ಮೊಳಗಿಸಿದ್ರು. ಕಲಬುರಗಿಯಿಂದ ಶುರು ಮಾಡಿಕೊಂಡಂತ ಈ ಒಂದು ಪ್ರಚಾರಕ್ಕೆ ಸಿಕ್ಕಂತ ರೆಸ್ಪಾನ್ಸ್, ಅದರ ಜೊತೆಗೆ ಯಾಕೆ ಕಲಬುರಗಿಯಿಂದ ಇವರು ಪ್ರಚಾರ ಶುರು ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಎರಡನೇದು, ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತ್ಕೊಳ್ಳೋದಿಲ್ವಾ ಸರ್ ಕಲಬುರಗಿಯಿಂದ? ಸರ್ ಹಲೋ ಸರ್, ನಾನು ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಹಾಂ ಸರ್, ಕೇಳಿಸ್ತಾ ಹೇಳಿ ಸರ್. ಫ್ಯಾಂಟಾಸ್ಟಿಕ್ ಸರ್. ನನ್ನ ಪ್ರಶ್ನೆ ಈಗ ಸರ್, ಈ ಸಲ ಸರ್ ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಕಾಂಟೆಸ್ಟ್ ಮಾಡ್ತಾರೆ ಅನ್ನೋದು ಒಂಥರ $1 ಬಿಲಿಯನ್ ಕ್ವಶನ್ ಆಗಿದೆ, ಹೆಚ್ಚು ಕಡಿಮೆ. ಓಕೆ. ಯಾಕೆಂತಂದರೆ ಈಗಾಗಲೇ BJPಯ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗಿದೆ ಸರ್, ಬೀದರ್ ಮತ್ತು ಕಲಬುರಗಿ. ಆದರೆ ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ. ಹೀಗಾಗಿ ಇಲ್ಲಿ ಇನ್ನೂ ಅಭ್ಯರ್ಥಿಗಳನ್ನು ಹಾಕಿಲ್ಲ. ಹೀಗಾಗಿ ಖರ್ಗೆ ಅವರು ನಿಲ್ಬೋದಾ ಅಥವಾ ಅವ್ರ ಕುಟುಂಬದ ಯಾರು ನಿಲ್ತಾರೆ ಅನ್ನೋ ಒಂದು ಮಾತುಕತೆ, ಚರ್ಚೆಗಳು ನಡೆದಿವೆ. ಹೆಚ್ಚು ಕಡಿಮೆ ಒಂದು ಹಂತದಲ್ಲಿ ಇದುವರೆಗೂ ಖರ್ಗೆ ಅವರು ನಿಲ್ಲಲ್ಲ ಅಂತ ತಮ್ಮ ಆಪ್ತರ ಮುಂದೆ ಹೇಳಿಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಹೆಚ್ಚು ಕಡಿಮೆ ಮೊನ್ನೆ ಇತ್ತೀಚೆಗೆ ಖರ್ಗೆ ಅವರನ್ನು ಗ್ಯಾರಂಟಿ ಸಮಾವೇಶದಲ್ಲಿ ಭಾಗವಹಿಸಿದಾಗ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೆಲ್ಲ ಸೇರಿಕೊಂಡು ಖರ್ಗೆ ಅವರ ಅಳಿಯರಾದಂಥ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಮನವಿ ಸಲ್ಲಿಸಿದ್ದಾರೆ. ಹೀಗಾಗಿ ಇದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣ. ಅಂದರೆ ಖರ್ಗೆ ಅವರೇ ನಿಲ್ತಾರಾ ಅಥವಾ ಅವ್ರ ಅಳಿಯ ನಿಲ್ತಾರಾ ಅಂತ ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಈ ಪಕ್ಷದ ಸೂಚನೆ ಬಂದರೆ ಸಚಿವರು ನಿಲ್ತಾರೆ ಅನ್ನೋ ಚರ್ಚೆಗಳು ಸರ್. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಹ ಕೊನೆ ಗಳಿಗೆಯಲ್ಲಿ ಅಚ್ಚರಿಯಾಗಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಅನ್ನೋ ಭಾವನೆ ಸರ್ ಜನರಲ್ಲಿ ಚರ್ಚೆಗಳು ನಡೀತಾ ಇವೆ ಈ ಥರ ಜನರಲ್ಲಿ. ಹೀಗಾಗಿ ಇಡೀ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅನ್ನೋದು ಚರ್ಚೆ ಮೇಲಿಂದ ಮೇಲೇ ಭಾಳ ಆಸಕ್ತಿದಾಯಕ ಮತ್ತು ಚರ್ಚೆ ನಡೀತಾ ಇದೆ ಸರ್ ಕಲಬುರಗಿಯಲ್ಲಿ ಸರ್. ಯಾವ ಕಾರಣಕ್ಕೆ AICC ಪ್ರೆಸಿಡೆಂಟ್ ಆಗಿದ್ದಾರೆ, ಬಹಳ ಹಿರಿಯರಿದ್ದಾರೆ, ಅವ್ರಿಗೂ ಒಂದು ಮಾರ್ಗದರ್ಶಕ ಮಂಡಳಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಥಾನ ಸಿಕ್ಕಿದೆ. ಅವರು ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಅವರು ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅನ್ನೋ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಈ ಒಂದು ಅವಕಾಶವನ್ನು ತೋರಿಸಿಕೊಟ್ಟು ಗೆದ್ದರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಬಲ ಬಂದಂತಾಗತ್ತೆ, ಒಂದು ನೈತಿಕ ಸ್ಥೈರ್ಯ ಬಂದಂತಾಗತ್ತೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ನೈತಿಕ ಸ್ಥೈರ್ಯ ಬಂದಂತಾಗತ್ತೆ. ಕಾರಣ ಏನು ಅಂತಂದರೆ ಹಿ ಸೀಮ್ಸ್ ಟು ಬಿ ದ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್. ಆ ಕಾರಣಕ್ಕೋಸ್ಕರ ಏನೊಂದು ಸ್ವಲ್ಪ ಹೆದರ್ತಾ ಇದ್ದಾರಾ, ಇದು ಲಾಸ್ಟ್ ಎಲೆಕ್ಷನ್ ಅಂದಾಗ್ಬೋದು, ಸೋತು ಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನುವ ಭಯ ಏನಾದರೂ ಅವ್ರನ್ನ ಕಾಡ್ತಾ ಇದೆಯಾ? ಏನು ಸಮಸ್ಯೆ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಫಲಿತಾಂಶವನ್ನು ನೋಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಚ್ಚು ಕಡಿಮೆ 98,000 ಮತಗಳಷ್ಟು ಅಂತರಗಳಿಂದ ಸೋತಿದ್ರು, ಒಂದು ಹೆಚ್ಚು ಕಡಿಮೆ 1 ಲಕ್ಷದಷ್ಟು ಮತಗಳು. ಇದು ಖರ್ಗೆ ಅವರಿಗೆಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು. ಅಂದರೆ ಒಬ್ಬ ರಾಜ್ಯದ ಹಿರಿಯ ಮುತ್ಸದ್ದಿ, ನಾಡು ಕಂಡ ಅಪರೂಪ ನಾಯಕ ಅಂತ ಕರ್ಕೋತಾರೆ ಖರ್ಗೆ ಅವರು. ಅಂಥವ್ರಿಗೆ ಹಿನ್ನಡೆ ಆಗಿದ್ದ ಕಾರಣಕ್ಕೇ ಈ ಸಲ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಒಂದು ಚರ್ಚೆ. ಇನ್ನೊಂದು ಕಡೆಗೆ ವಿಶೇಷ ಅಂದರೆ ಸರ್, ಅವರು ರಾಜ್ಯಸಭಾ ಅವಧಿ ಇನ್ನೂ 4 ವರ್ಷ ಆಗ್ತು, 4 ವರ್ಷ ಇದೆ ಹೆಚ್ಚು ಕಡಿಮೆ. ಈಗಾಗಲೇ ರಾಜ್ಯಸಭೆ ವಿಪಕ್ಷದ ನಾಯಕರಾಗಿ ಸಹ ಕಾರ್ಯನಿರ್ವಹಿಸುತ್ತಿರೋದ್ರಿಂದ, ಜೊತೆಗೆ ಇಡೀ ದೇಶದ ತುಂಬೆಲ್ಲ ಓಡಾಡಿ ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗಿರೋ ಕಾರಣಕ್ಕಾಗಿ ಅವರು ಈ ಹಿಂದೆ ಹಾಕ್ತಿರ್ಬೋದು ಅಂತ ಅನಿಸ್ತಾ ಇದೆ ಸರ್ ಅದು. ಓಕೆ, ಕಾದ್ ನೋಡೋಣ. ಲೆಟ್ಸ್ ವೇಟ್ ಅಂಡ್ ವಾಚ್. ಸದ್ಯದ ಕಲಬುರಗಿಯ
ರಾಜಕೀಯ ಚಿತ್ರಣ ಹೇಗಿದೆ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಅದನ್ನೂ ಕೂಡ ಕಾದು ನೋಡೋಣ. ನಾನು ದಕ್ಷಿಣ ಕನ್ನಡದಲ್ಲಿರುವ ಶೆಟ್ಟಿಗಾರ್ ಸಾಹೇಬರಿಗೆ ಬರ್ತೀನಿ. ಸರ್, ದಕ್ಷಿಣ ಕನ್ನಡದಲ್ಲಿ ಈ ಸಲ BJPಯಲ್ಲಿ ಕ್ಯಾಂಡಿಡೇಚರ್ ಬದಲಾಗಿದೆ. ಅರುಣ್ ಕುಮಾರ್ ಪುತ್ತಿಲ ಬಂಡಾಯವಿದ್ದಿದ್ರು ಬಂಡಾಯ ಶಮನವಾದಂಗೆ ಕಾಣಿಸ್ತಾ ಇದೆ. ತಾವು ವಾಜಪೇಯಿ ಅವ್ರ ಗೌರ್ಮೆಂಟ್ನಲ್ಲೆಲ್ಲ ಕೆಲಸ ಮಾಡಿದವರು, ಅಡ್ವೈಸರ್ ಆಗಿದ್ದಂಥವರು, ಬಹಳ ಹಿರಿಯ ಅನುಭವಿ ಮುತ್ಸದ್ದಿತನ ಉಳ್ಳಂಥವರು ತಾವು. ಸದ್ಯದ ರಾಜಕೀಯ ಚಿತ್ರಣ ದಕ್ಷಿಣ ಕನ್ನಡದಲ್ಲಿ ಈಸ್ ಇನ್ ಫೇವರ್ ಆಫ್ BJP ಆಸ್ ಎವರ್, ಆಸ್ ಯೂಶುವಲ್, ಅಥವಾ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಕಾಣಿಸುತ್ತಾ? ನನಗನಿಸ್ತದೆ ಮೊದಲಿನ ಹಾಗೆ ಇದು BJPಗೆ ಫೇವರ್ ಆಗಿದೆ. ಮೊದಲು ಏನೋ 70s ನಲ್ಲಿ ಅಥವಾ 80s ವರೆಗೇನೋ ಇದು ಚಿತ್ರಣ ಇತ್ತು. ಅದೀಗ ಬದಲಾಗಿ ಇದೊಂದು ಕ್ಯಾಡರ್ ಬೇಸ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದು ಉಡುಪಿ ಇರಲಿ, ದಕ್ಷಿಣ ಕನ್ನಡ ಇರಲಿ ಅಥವಾ ಉತ್ತರ ಕನ್ನಡ ಇರಲಿ, ಇದು ಕ್ಯಾಡರ್ ಬೇಸ್ಡ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಕ್ಯಾಂಡಿಡೇಟ್ಗಿಂತ ಜಾಸ್ತಿ ಸಂಘಟನೆ ಮುಖ್ಯ. ಸಂಘಟನೆಯ ವತಿಯಿಂದ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವರನ್ನು ಗೆಲ್ಲಿಸಿ ಬರುವಂತ ಶಕ್ತಿ ಸಂಘಟನೆಗಿದೆ. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ 91 ಆಗಿನ ಕ್ಯಾಂಡಿಡೇಟು ಜಾತಿ ಅಥವಾ ಯಾವುದೇ ಬೆಂಬಲಿಲ್ಲ, ಕೇವಲ ಜಾತಿ ಲೆಕ್ಕದ ಹೇಳಿದ್ರೆ ಬಹುಶಃ 10-12 ಕುಟುಂಬಗಳು ಇತ್ತು. ಆದರೂ ಕೂಡ ಸಂಘಟನೆ ಒಂದು ಬಲದಿಂದ ಅವರು 3 ಬಾರಿಯ 4 ಬಾರಿಯ ವರೆಗೆ ಅವರು ವಿನ್ ಆಗಿದ್ರು. ಸೊ ಅದರಿಂದಾಗಿ ನನಗನಿಸ್ತದೆ ಈಗಲೂ ಕೂಡ ಇದು BJPಯ ಪರವಾಗಿದೆ. ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅದು ಒಂದು ಜರ್ಕ್ ಸಿಕ್ಕಿತು. ಸೊ ಅದನ್ನ ಸರಿ ಮಾಡಿಸಿಕೊಳ್ಳುವಂತ ಕ್ಷಮತೆ ಇದೆ ಅಂತ ತಿಳ್ಕೊಂಡು ಅನಿಸ್ತು. ಓಕೆ, ನಳಿನ್ ಕುಮಾರ್ ಕಟೀಲ್ರಿಗೆ ಯಾಕೆ ಟಿಕೆಟ್ ತಪ್ಪಿಬಿಡ್ತು ಅಂತ ಕೇಳಬಹುದಾ? ಐ ನೋ ಇಟ್ಸ್ ಮೇ ಬಿ ಟೂ ಲೇಟ್. ನಾನು ಪ್ರಶ್ನೆ ಕೇಳ್ತಾ ಇರೋದು, ಎಲೆಕ್ಷನ್ ಎಲ್ಲ ಅನೌನ್ಸ್ ಆಯಿತು, ಬಟ್ ಎಲ್ಲ ಆಗೋಯ್ತು. ಬಟ್ ಇನ್ನೂ ಕೂಡ ನಿಮ್ಮಲ್ಲಿ ಟಿಕೆಟ್ ಅನೌನ್ಸ್ ಆಗಬೇಕಾಗಿರೋದು ಬಾಕಿ ಇದೆ. ಸುಮಾರು ಒಂದು 5ರಿಂದ 8 ಕ್ಷೇತ್ರಗಳಿಗೆ, 3 JDS ಅಥವಾ 2 JDS ಕಾದ್ ನೋಡೋಣ ಅದನ್ನು. ಬಟ್ ಸ್ಟಿಲ್ ನಳಿನ್ ಕುಮಾರ್ ಕಟೀಲ್ರಿಗೆ ಟಿಕೆಟ್ ತಪ್ಪಿದ್ದು ಯಾಕೆ? ಅದು ಒಳಗಿನ ವಿಷಯ ಏನು, ಯಾವ ಫ್ಯಾಕ್ಟ್ರಿಯಿಂದ ಹೋಯ್ತು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಬಟ್ 3 ಸಲ ಅವರು 2009ರಿಂದ 3 ಸಲ ಅವರು ವಿನ್ ಆಗಿದ್ರು. ಸಾಮಾನ್ಯವಾಗಿ ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಲೋಕಲ್ ಲೆವೆಲಲ್ಲಿ ಕೂಡ ವರ್ಕ್ ಆಗ್ತದೆ. ಅದೇಂದರೆ ಕೆಲವರು ಬಹಳ ಆಕ್ಟಿವ್ ಆಗಿರ್ತಾರೆ. ಅವ್ರದ್ದು ಅನೇಕ ವಿಷಯಗಳಲ್ಲಿ ಕ್ಯಾಡರ್ ಇರಲಿ ಅಥವಾ ಸಾಮಾನ್ಯ ಜನ ಇರಲಿ, ಏನೋ ಎಕ್ಸ್ಪೆಕ್ಟೇಷನ್ ಫಸ್ಟಿಗೆ ಒಂದು ಸಿಕ್ಕಾಗ್ತದೆ, ಏನೋ ಹನಿಮೂನ್ ಪೀರಿಯಡ್ ಅಂತೇಳಿ ಮತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಶುರುವಾಗುತ್ತೆ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಭಾಳ ಕಷ್ಟಪಡಬೇಕಾದ್ರೆ ಕ್ಯಾಂಡಿಡೇಟು ಲೋಕಲ್ ಸಾಮಾನ್ಯ ಜನ ಹಾಗೂ ಕ್ಯಾಡರ್ ಜೊತೆಯಲ್ಲಿ ಬೆರೆತುಕೊಳ್ಳೋದು ಅಗತ್ಯವಾಗ್ತದೆ. ಸಾಮಾನ್ಯ ಎಲ್ಲೋ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ ತಿಳ್ಕೊಂಡು ಅನಿಸ್ತದೆ. ಅಲ್ಲ, 5 ಸಲ ಗೆದ್ದವ್ರಿಗೂ ಕೂಡ 4 ಸಲ ನೀವೇ ಒಂದು ಹೇಳಿ ಸರ್, ನೀವೇ ಒಂದು ಇದು ಒಪಿನಿಯನ್ ಪೋಲ್ ಕಂಡಕ್ಟ್ ಮಾಡಿದ್ರು, ಅದರಲ್ಲಿ ಕೂಡ ಅವರಿಗೆ ಸ್ವಲ್ಪ ಕಡಿಮೆ ಬಂದಿತ್ತು. ಕರೆಕ್ಟ್. ಇವಾಗ ಯಾರೋ ಸೆಲೆಕ್ಟ್ ಆಗಿದ್ರು ಕ್ಯಾಂಡಿಡೇಟ್ ಚೌಟ, ಅವರಿಗೆ ಜಾಸ್ತಿ ಹೆಚ್ಚು ಕಡಿಮೆ ಬಹುಶಃ ಕಟೀಲ್ಗಿಂತ ಡಬಲ್ ಬಂದಿತ್ತು. ಅಂದ್ರೆ ಕ್ಯಾಡರ್ ಮನಸ್ಸಲ್ಲಿ ಏನಿದೆ ಅದರ ಇಂಗಿತ ಅದನ್ನು ತೋರಿಸ್ತದೆ ಅಂತ ತಿಳ್ಕೊಂಡು ಇದನ್ನೆಲ್ಲ ಗಮನಿಸಿಕೊಂಡು ಬಹುಶಃ ಮೇಲೆ ನಿಜವೇ. ಆದ್ರೆ ಹಲವು ಕಡೆಗಳಲ್ಲಿ 4 ಸಲ 5 ಸಲ ಗೆದ್ದವ್ರಿಗೂ ಕೂಡ ನೀವು ಟಿಕೆಟ್ ಕೊಟ್ಟಿದ್ದೀರಿ. ಗೊತ್ತಾಗಲ್ಲ ಈ ರಾಜಕೀಯದ ಪರ್ಮಿಟೇಷನ್ ಕಾಂಬಿನೇಷನ್ ಯಾವ ಹಂತಕ್ಕೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೇನೋ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳುವ ಮೈಸೂರಿನ ಪ್ರತಾಪ್ ಸಿಂಹರಿಗೆ ತಾವು ಟಿಕೆಟ್ ತಪ್ಪಿಸಿದ್ದೀರಿ. ತಾವು ಅಂತಂದ್ರೆ BJP ಅಲ್ಲಿರೋರು ಯಾರು ಟಿಕೆಟ್ ತಪ್ಪಿಸಿದ್ದಾರೆ, ಹೈಕಮಾಂಡ್ ಬೇರೆ ಏನೋ ನಿಲುವನ್ನು ತೆಗೆದುಕೊಳ್ತು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಕೊಡ್ತಾರೆ. ಇರ್ಲಿ ಬಿಡಿ, ಅದು ನಿಮ್ಮ ಪಾರ್ಟಿಯ ನಿಲುವು, ನಿಮ್ಮ ಪಾರ್ಟಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದೇನು ಅಂತ. ನಿಮ್ಮ ಮೇಲೆ ಇರುವಂತ ನಂಬರ್ 1 ನಂಬರ್ 2 ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇರ್ಲಿ ಸರ್, ಫೈನ್. ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. ಹೌ ದಿ ನರೇಟಿವ್ಸ್ ಆರ್ ಗೋಯಿಂಗ್ ಟು ಬಿ ಸೆಟ್ ಫ್ರಮ್ ಬೋತ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಥವಾ NDA ಇಂದ ಮತ್ತು ಇಂಡಿ ಅಲಯನ್ಸ್ ಇಂದ? ಇದು ಬಹಳ ದೊಡ್ಡ ಪ್ರಶ್ನೆ. ಶೈಲಶ್ರೀ ಹರಿದಾಸ್ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೇನೆ. ಶಿ ಇಸ್ ಎ ಹ್ಯೂಮನ್ ಬೀಯಿಂಗ್ ಪಾರ್ ಎಕ್ಸಲೆನ್ಸ್. ಎಕನಾಮಿಕ್ಸ್ ಅಲ್ಲಿ PhD ಮಾಡಿದ್ದಾರೆ. ಹಲವು ವಿಚಾರಗಳನ್ನು ಅವರು ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ. ಅವರು ರಾಜಕೀಯ ವಿಶ್ಲೇಷಕರು ಅನ್ನೋದಕ್ಕಿಂತ ಹಲವು ಪಾಲಿಸಿ ಮ್ಯಾಟರ್ಸ್ನಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಅವರು ತಜ್ಞರಾಗಿದ್ದಾರೆ. ವೆಲ್ಕಮ್ ಟು ಯು. ನಮಸ್ಕಾರ ಮೇಡಮ್.
ನಿಮ್ಮನ್ನು ನಾನು ಮಾತನಾಡಿಸ್ತೇನೆ. ಬಿಫೋರ್ ಐ ಟಾಕ್ ಟು ಯು ನಾನು ಬಿ ವಿ ಶಿವಶಂಕರ್ ಅವರಿಗೆ ಹೋಗ್ಬಿಡ್ತೇನೆ. ಸರ್, ಈಗ ಒಂದು ಸ್ಟೇಜ್ ಸೆಟ್ ಆಗೋಯ್ತು ಸರ್, ಬಟ್ ಈ ಸ್ಟೇಜ್ನಲ್ಲಿ ಯಾರ ಪರ್ಫಾರ್ಮೆನ್ಸು ಚೆನ್ನಾಗಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಅದು NDA ಅದು ಕಾದು ನೋಡಬೇಕಾಗತ್ತೆ ನಾವು. ಆದರೆ ಆ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ನಾವು ಇವಾಗ ಏನು ಮಾತಾಡ್ತಾ ಇದ್ದೀವಿ 7 ಗಂಟೆ 17 ನಿಮಿಷದಲ್ಲಿ, ಇವತ್ತಿನ ದಿನ ಯಾರು ಬೆಟರ್ ಎಕ್ವಿಪ್ಡ್ ಅಂತ ನಿಮ್ಗನ್ಸುತ್ತೆ? ಬೆಟರ್ ಎಕ್ವಿಪ್ಮೆಂಟ್ ಇನ್ ದೇರ್ ಓನ್ ರೈಟ್, ದೇ ಆರ್ ಆಲ್ ಬೆಟರ್ ಎಕ್ವಿಪ್ಡ್ ಅಂಡ್ ದೇ ಆರ್ ಕ್ಲೈಮಿಂಗ್ ಟು ಬಿ. ಯಾಕಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೊಳ್ಳಿ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು 20 ಗೆಲ್ತೀವಿ ಅಂತ, BJP ಅವರು ಹೇಳ್ತಾರೆ 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ನಾವು ಏನಂದ್ರೆ ತಮ್ಮ ವೀಕ್ನೆಸ್ಸನ್ನು ಬಿಟ್ಕೊಡೋದಿಲ್ಲ. ಆದರೆ ಈಗ ಸಮೀಕ್ಷೆಗಳು ಕೂಡ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿವೆ, ಯಾರ್ಯಾರಿಗೆ ಏನೇನು ಪೊಟೆನ್ಷಿಯಲ್ ಇದೆ ಅನ್ನುವಂಥದ್ದು ಒಂದು ಇಂಡಿಕೇಶನ್ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಸಾಕಷ್ಟು ಸನ್ನಿವೇಶಗಳು ಬದಲಾಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಇನ್ನು ಕ್ಯಾಂಡಿಡೇಟ್ಸು ಅರ್ಧಕ್ಕರ್ಧ ಇನ್ನೂ ಏನು ಅನೌನ್ಸ್ ಆಗಬೇಕಾಗಿದೆ. ಆದರೆ ಇವಾಗಿರೋ ಟ್ರೆಂಡ್ ಇದು ಇಟ್ಸ್ ಅ ನ್ಯಾಷನಲ್ ಎಲೆಕ್ಷನ್ಸ್. ಅದರಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷ ಅಂದರೆ BJP ಹೇಗಿದೆ ಪರಿಸ್ಥಿತಿ ಜನಗಳ ಮನಸ್ಸಿನಲ್ಲಿ ಅನ್ನುವಂಥ ಒಂದು ಭಾವನೆ, ಇನ್ನೊಂದು ಕಾಂಗ್ರೆಸ್ ಲೆಡ್ ಏನು ಇಂಡಿ ಅಲಯನ್ಸ್ ಅಂತ ನೀವು ಹೇಳ್ತೀರಿ. ಯಾಕಂದರೆ ಬರೀ ಕಾಂಗ್ರೆಸ್ ಒಂದನ್ನೇ ನಾವು ಹೇಳೋಕ್ಕಾಗಿ, ಯಾಕಂದರೆ ಎಲ್ಲ ಕಡೆ ಅದು ಅವರು ಕಂಟೆಸ್ಟ್ ಮಾಡ್ತಾ ಇಲ್ಲ. ಆ ರೀತಿ ನೋಡೋಕೆ ಹೋದರೆ, ಈ ಅರ್ಥಮೆಟಿಕ್ ವೈಸ್ ನೋಡೋಕೆ ಹೋದರೆ BJP ಈಸ್ ಕಂಟೆಸ್ಟಿಂಗ್ ಇನ್ ಮೋರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಕರೆಕ್ಟ್. ಇದು ಕಾಂಗ್ರೆಸ್ಸು ಹಲವಾರು ಸ್ಟೇಟ್ಗಳಲ್ಲಿ ಎಕ್ಸೆಪ್ಟಿಂಗ್ ಫಾರ್ ದಿ ಸ್ಟೇಟ್ಸ್ ಲೈಕ್ ಕರ್ನಾಟಕ ಜೂನಿಯರ್ ಪಾರ್ಟ್ನರ್ ಆಗಿ ಇಳಿದುಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಅವರು ಎಷ್ಟು ಸೀಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಬಿಹಾರ್ನಲ್ಲಿ ಎಷ್ಟು ಮಾಡ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಮಟ್ಟಿಗೆ ಅಂದರೆ BJP ವರ್ಸಸ್ ಕಾಂಗ್ರೆಸ್ ಅಂದಾಗ BJP ಸ್ವಲ್ಪ ಬೃಹದಾಕಾರವಾಗಿ ಬೆಳೆದಿರೋದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಆಮೇಲೆ ಅವರು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದ್ದಾರೆ. ಹಾಗಂತ ಇದೇ ಕನ್ಕ್ಲೂಷನ್ ಅಲ್ಲ. ಯಾಕೆಂದರೆ ಮತದಾರ ಪ್ರಭು ಅವನ ಮನಸ್ಸಲ್ಲಿ ಏನಿದೆ, ಅವನು ಯಾವ ರೀತಿಯಲ್ಲಿ ತೀರ್ಮಾನ ಕೊಡ್ತಾನೆ ಅನ್ನೋದನ್ನು ನಾವು ಜೂನ್ 4ನೇ ತಾರೀಕಲ್ವಾ, ಈಗ ಸ್ಪಷ್ಟವಾಗಿ ಒಂದು ಡೇಟ್, ಅದು ದಟ್ ಈಸ್ ದಿ D-Day. ಆ D-Dayಗೆ ನಾವು ಕಾಯಲೇಬೇಕಾ? ಎಷ್ಟೋ ಸಮೀಕ್ಷೆಗಳು ಉಲ್ಟಾ ಆಗ್ಬಿಡ್ತವೆ. ಈಗ ಯಾಕೆಂತಂದರೆ ಇವಾಗ BJPನವರು ಮೇಲ್ನೋಟಕ್ಕೆ ಗೆಲ್ಲೋ ಥರ ಕಾಣಿಸ್ತಾ ಇದ್ದಾರೆ. ಈಗ ಇದು ಮತದಾರರು ಎಲ್ಲರೂ ಸೇರಿಕೊಂಡು ಯಾವುದೋ ಒಂದು ಕಾರಣಕ್ಕೆ ಏನಾದರೂ ಇದು ಇಂಡಿಯಾ ಅಲಯನ್ಸನ್ನು ನಾವು ಗೆಲ್ಲಿಸ್ಬಿಡ್ತೀವಿ ಅನ್ನೋದು ಒಂದು ಇದರೆಲ್ಲ ನಡೀತಾ ಇರೋದು ಹೈಪೋಥೆಟಿಕಲ್ ಆಗಿ. ಸೊ ಹಾಗಾಗಿ ಚಾನ್ಸಸ್ ಏನು ಬೇಕಾದರೂ ಇರಬಹುದು. ಆದರೆ ಮೇಲ್ನೋಟಕ್ಕೆ ಇವತ್ತಿಗೆ ನಾವು ನೋಡೋ ಹಾಗೆ BJP ಸ್ವಲ್ಪ ಎಡ್ಜು ತಗೊಂಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಯಾಕೆಂದರೆ ಇನ್ ಟರ್ಮ್ಸ್ ಆಫ್ ಅನೌನ್ಸಿಂಗ್ ಕ್ಯಾಂಡಿಡೇಟ್ಸ್ ಆಲ್ಸೋ ಅವರು 195 ಕ್ಯಾಂಡಿಡೇಟ್ನ ಫಸ್ಟ್ ಅನೌನ್ಸ್ ಮಾಡಿದ್ರು, ಆಮೇಲೆ ಮತ್ತೆ 79 ಕ್ಯಾಂಡಿಡೇಟ್ಸನ್ನು ಅನೌನ್ಸ್ ಮಾಡಿದ್ರು. ಇನ್ನೂ ಸ್ವಲ್ಪ ಮಾಡಬೇಕಾಗಿದೆ. ಆಮೇಲೆ ಅಲಯನ್ಸ್ಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಇವರು ಆಂಧ್ರ ಪ್ರದೇಶದಲ್ಲಿ ಮುಗಿಸಿದ್ರು, ಆಮೇಲೆ ಇದರಲ್ಲಿ ಒಡಿಸ್ಸಾದಲ್ಲಿ ಮುಗಿಸಿದ್ರು. ಅದೇ ಥರ ಇಲ್ಲೂ ಇವರು ಕೂಡ ಕಾಂಗ್ರೆಸ್ ಅವರು ಕೂಡ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ ಅವರು ಅಲಯನ್ಸನ್ನು ಇದಕ್ಕೇನೆಂದರೆ ಕಲ್ಮಿನೇಷನ್ ಲೆವೆಲ್ಗೆ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಅವರು ಏನಂದರೆ ಮಮತಾ ಬ್ಯಾನರ್ಜಿ ಅವರು ಆನ್ ಹರ್ ಓನ್ ಶಿ ಹ್ಯಾಸ್ ಡಿಕ್ಲೇರ್ಡ್ ಹರ್ ಕ್ಯಾಂಡಿಡೇಟ್ಸ್. ಆದರೆ UPನಲ್ಲಿ ಫೋರ್ಜ್ ಮಾಡಿದ್ದಾರೆ ಅಲಯನ್ಸು. ಆಮೇಲೆ ಮಹಾರಾಷ್ಟ್ರದಲ್ಲಿ ಇವ್ರದ್ದು ಅಲಯನ್ಸ್ ಆಗಾದಿ ಅಂತ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕೋಯರ್ಸಿವ್ ಸ್ಟ್ರಾಂಗ್ ಆಗಿರೋ ಹಾಗಿದೆ. ಆಮೇಲೆ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸು ಸ್ಟ್ರಾಂಗೆಸ್ಟ್. ಅಂದರೆ ಈ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ನ್ಯಾಷನಲ್ ಎಲೆಕ್ಷನ್ ಆಗಿರೋದ್ರಿಂದ BJP ಸ್ವಲ್ಪ ಮುಂದಕ್ಕಿದೆ. ಆದರೆ ಈಗ ಸ್ಟ್ರೆಂತು ಹೆಚ್ಚಾಗಿರೋದು ಕಾಂಗ್ರೆಸ್ಗೆ. ಎಷ್ಟರ ಮಟ್ಟಿಗೆ ಅಂತಂದರೆ BJP 25 ಗೆದ್ದಿದೆ ಅಲ್ವಾ. ಹಾಗಿರುವಾಗ ಅವರು ಅದಕ್ಕಿಂತ ಮುಂದೆ ಹೋಗಬೇಕಾಗಿತ್ತೆ ಹೊರತು ಅಲಯನ್ಸ್ ಮೇಲೆ ಅಂದರೆ ಒಂದು ಸಣ್ಣ ಪಾರ್ಟಿ ಮೇಲೆ ಪಿಗಿ ಬ್ಯಾಕ್ ಆಗಿ ನಾನಿಲ್ಲಿ ಸ್ವಲ್ಪ ವೀಕ್ ಆಗಿದ್ದೀನಿ ಅನ್ನೋದನ್ನು ತೋರಿಸ್ಕೊಂಡದ್ದು ಸ್ಪಷ್ಟ ಇದೆ. ಸೊ ಇದನ್ನು ನಾವು ದಿಸ್ ಇಸ್ ದಿ ರಿಯಾಲಿಟಿ. ಆಮೇಲೆ ಸೌತ್ ಇಂಡಿಯಾದಲ್ಲಿ BJPಗೆ ನಾರ್ತ್ ಇಂಡಿಯಾದಲ್ಲಿದ್ದಂತಹ ಒಂದು ಸ್ಥಿತಿಗತಿ ಇಲ್ಲ. ಇಲ್ಲಿ 132 ಸೀಟ್ಗಳಿವೆ ಒಟ್ಟು ಕ್ಯುಮ್ಯುಲೇಟಿವ್. ಅದರಲ್ಲಿ ಕರ್ನಾಟಕ ಮತ್ತು ಕೇರಳ ಕಾಂಗ್ರೆಸ್ ಸ್ಟ್ರಾಂಗೆಸ್ಟ್. ಇಲ್ಲಿ ಕರ್ನಾಟಕದಲ್ಲಿ 28 ಸೀಟ್ ಇದೆ, ಕೇರಳದಲ್ಲಿ 20 ಇದೆ. ಇಲ್ಲೇ ಒಂದು ನಿಮಗೆ 40 ಸೀಟ್ ಇಲ್ಲಿ ಬಂತು. ಆಮೇಲೆ ಸೊ ಹಾಗಾಗಿ ಇಲ್ಲಿ ಏನಂತಂದರೆ ವೆಲ್ ಎಕ್ವಿಪ್ಡ್ ಅಂದರೆ ಕಾರ್ಡರ್ ವೈಸ್, ರಿಸೋರ್ಸಸ್ ವೈಸ್, ಆಮೇಲೆ ಅವರಿಗೆ ಏನು ಸರ್ಕಾರ ಇದೆ, ಆ ದೃಷ್ಟಿನಲ್ಲಿ BJP ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗಂತ ನನಗನ್ಸುತ್ತೆ ಕಾಂಗ್ರೆಸ್ಸು ಕೂಡ ಅವರೇನು ಇದು ಬಿಟ್ಕೊಡ್ತಾ ಇಲ್ಲ, ಅವರು ಕೂಡ ಸ್ಪಿರಿಟೆಡ್ ಫೈಟಿಗೆ ರೆಡಿಯಾಗಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ,
ಇದರ ಜೊತೆಗೆ ಏನ್ ನರೇಟಿವ್ಸ್ ನ ಸೆಟ್ ಮಾಡಿಕೊಂಡು ಇಬ್ರು ಕೂಡ ಚುನಾವಣೆಗೆ ನಿಲ್ಬಹುದು? ನರೇಟಿವ್ ಸೆಟ್ ಅಂತ ಬಂದಾಗ ಫಸ್ಟ್ ಏನ್ ಮಾಡಿದ್ರು, ದೇ ಎಕ್ಸ್ಪ್ಲೋರ್ಡ್ ಆಲ್ ಇದು ಪಾಸಿಬಿಲಿಟೀಸ್. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ತಗೊಂಡ್ ಬಂದಾಗ ಫಸ್ಟ್ ಅವರಿಗೆ ಒಂದು ಕನ್ಫ್ಯೂಷನ್ ಇತ್ತು. ಈಗ ಕರ್ನಾಟಕ ಫೋಕಸ್ ಇಟ್ಕೊಂಡು ನರೇಟಿವ್ ಸೆಟ್ ಮಾಡ್ಕೋಬೇಕಾ ಇಲ್ಲ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮಾಡ್ಬೇಕಂದಾಗ ಅವ್ರೇನ್ ಮಾಡಿದ್ರು, ಫಸ್ಟ್ ಏನ್ ಮಾಡಿದ್ರು, ಕರ್ನಾಟಕ ಅಂತ ಬಂದಾಗ February 1 ಇದು ಸೆಂಟ್ರಲ್ ಯೂನಿಯನ್ ಬಜೆಟ್ ಪ್ರೆಸೆಂಟ್ ಆದಾಗ ಅವ್ರೇನ್ ಮಾಡಿದ್ರು, ಕರ್ನಾಟಕಕ್ಕಾದ ಅನ್ಯಾಯವನ್ನು ಇದು ಹೈಲೈಟ್ ಮಾಡಿದ್ರು. ಅಂದರೆ ಸೆಂಟರಿಂದ ಕರ್ನಾಟಕಕ್ಕೆ ಸೆಂಟರ್ ಹ್ಯಾಸ್ ಮೆಟೆಡ್ ಔಟ್ ಇಂಜಸ್ಟಿಸ್ ಟು ಕರ್ನಾಟಕ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸ್ ಡೆವಲ್ಯೂಷನ್. ಎರಡನೇದು ಬರ, ನಾವು ಅಕ್ಟೋಬರ್ನಲ್ಲಿ ಮನವಿ ಕೊಟ್ಟಿದ್ದೀವಿ, ಇದುವರೆಗೂ ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ಅಂತ. ಅದು ಕರ್ನಾಟಕದ ಮಟ್ಟಿಗೆ ವರ್ಕ್ ಆಗುವಂಥ ಒಂದು ಸ್ಟ್ರಾಟಜಿ. ಓಕೆ, ಅದು ಎಲ್ಲಿವರೆಗೂ ಹೋಯಿತು ಅಂತಂದರೆ, ಈಗ ನಮ್ಮ ಇದು ಸಿಟ್ಟಿಂಗ್ MP, ಏಕೈಕ ಸಿಟ್ಟಿಂಗ್ MP ಕಾಂಗ್ರೆಸ್ನವರು DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರವನ್ನು ಪ್ರತಿನಿಧಿಸ್ತಾ ಇರುವಂಥವ್ರು ಎಲ್ಲಿವರೆಗೂ ಹೋದರು ಅಂದರೆ, ನೋಡಿ ಈ ಅನ್ಯಾಯದ ಪರ್ಸೆಪ್ಷನ್ ಹೀಗೆ ಮುಂದುವರೆದ್ರೆ ಸದರ್ನ್ ಸ್ಟೇಟ್ಸ್ಗೆ ಸಪ್ರೇಟ್ ಆದಂಥ ನೇಷನ್ ಹುಡ್ಡನ್ನೇ ಕೇಳಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಹೇಳಿದ್ರು. ಅದು ಸ್ಟ್ರಾಂಗೆಸ್ಟ್ ಸ್ಟೇಟ್ಮೆಂಟ್ ವಿಚ್ ಮೇ ಅಪೀಲ್ ಟು ಸಮ್ ಸೆಕ್ಷನ್ಸ್ ಆಫ್ ಸದರ್ನ್ ಸ್ಟೇಟ್ಸ್ ಲೈಕ್ ಕರ್ನಾಟಕ. ಆದರೆ ಇದು ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದರೆ, ಒಂದು ಅನ್ಪ್ರೆಸಿಡೆಂಟೆಡ್ ಆಗಿ ಒಂದು ಸ್ಟೇಟ್ ಗವರ್ನಮೆಂಟ್ ಅಂದರೆ ಕರ್ನಾಟಕ ಗವರ್ನಮೆಂಟ್ ಹೋಗಿ ಅನಾಮತ್ತಾಗಿ ಇಡೀ ಗವರ್ನಮೆಂಟ್ ಹೋಗಿ ಇದು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿಬಿಟ್ರು. ಅದು ಒಂದು ಹಂತಕ್ಕೆ ಕರ್ನಾಟಕದ ಒಂದು ಆಯಾಮಕ್ಕೆ ಓಕೆ ಇದೆ. ಆದರೆ ಇದು BJP ಕಾಂಗ್ರೆಸ್ನ ಹೈಕಮಾಂಡ್ ಯೋಚನೆ ಮಾಡ್ತು, ಇದು ನ್ಯಾಷನಲ್ ಎಲೆಕ್ಷನ್ಸ್ ಆಗಿರೋದು ನಾರ್ತ್ ವರ್ಸಸ್ ಸೌತ್ ಅಂತ ಬಂದರೆ BJPಗೆ ಅಡ್ವಾಂಟೇಜ್ ಆಗುತ್ತೆ. ಯಾಕೆಂದರೆ BJPನವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ನವ್ರು ಮೊದಲೇ ತುಕಡೆ ಗ್ಯಾಂಗ್ ಅಂತ ಹೆಸರಿಟ್ಟಿದ್ದಾರೆ, ಇವರು ಡಿವೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಹೇಳುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಾಗಿತ್ತು, ಪಾಕಿಸ್ತಾನ್ ಜಿಂದಾಬಾದ್ ಬಂದ್ಬಿಡ್ತು. ಅದಾದ್ಮೇಲೆ ಕೆಫೆ ಬ್ಲಾಸ್ಟ್ ಆಗೋಯ್ತು. ಅದಕ್ಕೇನು ಮಾಡೋದು, ದೇ ಹ್ಯಾವ್ ಚೇಂಜ್ ದಿ ಟ್ಯಾಕ್. ನಾವು ಕಾಂಗ್ರೆಸ್ನವ್ರು ಈಗ ಇದೆಲ್ಲ ಬಿಡೋಣ, ನಮಗೊಂದು ದೊಡ್ಡ ಅಸ್ತ್ರ ಇದೆಯಲ್ಲ, ಯಾವುದು ಗ್ಯಾರಂಟಿಯನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತೇಳಿ ಫಸ್ಟು ಕರ್ನಾಟಕದ ಮಾಡೆಲ್ನ ಗ್ಯಾರಂಟಿ ಒಂದು 5 ಇದ್ದೇ ಇದೆ, ವಿಚ್ ದೇ ಆರ್ ಕ್ಲೈಮಿಂಗ್ ಟು ಹ್ಯಾವ್ ಡೆಲಿವರ್ಡ್ ಆನ್ ಇಟ್ ಪ್ರಾಮಿಸ್. 85% ನಾವು ಇದನ್ನ ಜನಗಳಿಗೆ, ಅದು ಒಂದು ಕಡೆ ಇದೆ. ಅದನ್ನ ಇಟ್ಕೊಂಡು ಏನ್ ಮಾಡಿದ್ರೆ, ನ್ಯಾಷನಲ್ ಲೆವೆಲ್ನಲ್ಲಿ ಮೇಲಿಂದ ಮೇಲೆ ಗ್ಯಾರಂಟಿ ಒಂದು ರೀತಿಯಲ್ಲಿ ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿ, ಇವಾಗ 20 ಗ್ಯಾರಂಟಿ ಆಯ್ತು. ಹೆಣ್ಮಕ್ಳು ಕೊಟ್ಟರು, ರೈತರು ಕೊಟ್ಟರು, ಯುವಕರು ಕೊಟ್ಟರು, ನ್ಯಾಯ ಗ್ಯಾರಂಟಿ ಅಂತ ಮಾಡ್ತಾ ಇದ್ದಾರೆ. ಸೊ ಅವರು ಗ್ಯಾರಂಟಿಯನ್ನ ಸೆಟ್ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲೂ ಅಷ್ಟೇನೆ, ಇನ್ ಪರ್ಟಿಕ್ಯುಲರ್ ಇಂಡಿಯಾದಲ್ಲಿ ಇನ್ ಜನರಲ್ ಕಾಂಗ್ರೆಸ್ ಈಸ್ ಸೆಟ್ಟಿಂಗ್ ದಿ ನರೇಟಿವ್ ಆಫ್ ಗ್ಯಾರಂಟಿ ಸ್ಕೀಮ್ಸ್. ಯಾಕೆಂದ್ರೆ ಕರ್ನಾಟಕದ ಒಂದು ಮಾಡೆಲ್ ಇಟ್ಕೊಂಡು ನಾವು ಡೆಲಿವರ್ ಮಾಡಿದ್ದೀವಿ, ಯಾಕೆಂದ್ರೆ ನಾವು ಬಡವರಿಗೋಸ್ಕರ ಇರುವಂಥವ್ರು, ಹೀಗೆಲ್ಲ ಇದೆ. ಅದರದ್ದು ಇಂಪಾರ್ಟೆನ್ಸ್ BJPಗೆ ಗೊತ್ತಾದಂಗಿದೆ. ಅವ್ರೇನಂತ ಗ್ಯಾರಂಟಿ ಅನ್ನೋದು ಇವರು ಅಸ್ತ್ರವಾಗಿ ಉಪಯೋಗಿಸ್ತಾರೆ ಅಂತೇಳಿ ಅವ್ರು ಅದಕ್ಕೊಂದು ಕೌಂಟರ್ಗೆ ತಗೊಂಡು ಬಂದಿದ್ದಾರೆ, ಏನು ಮೋದಿ ಕಾ ಗ್ಯಾರಂಟಿ. ಇದು ಯಾಕೆಂದ್ರೆ ನೀವು ಗ್ಯಾರಂಟಿ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಇವಾಗ ಕಾಂಗ್ರೆಸ್ ಏನು ಮಾಡ್ತು, ಗ್ಯಾರಂಟಿಯನ್ನು ಅನೌನ್ಸ್ ಮಾಡ್ತು. 5 ಗ್ಯಾರಂಟಿ ಹೇಳಿದ್ರು. ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಅಸೆಂಬ್ಲಿಗೆ ಗ್ಯಾರಂಟಿ ಕೊಡ್ತೀರಾ ಅಂತೇಳಿ ಜನ ಏನು ಮಾಡೋದು, ಗೆಲ್ಸಿದ್ರು ಅಂತ ಇಟ್ಕೊಳ್ಳಿ. ಗ್ಯಾರಂಟಿ ಒಂದಕ್ಕೋಸ್ಕರನೇ ಇವರು ಸರ್ಕಾರ ಬಂದಿದೆ, ಆ ಗ್ಯಾರಂಟಿಯನ್ನು ಡೆಲಿವರಿ ಮಾಡಿದ್ದಾರೆ. ಈಗ ಜನ ಏನು ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಅದಾಗಬೇಕು. ಈಗ ಬರ್ತಾ ಇರೋದು ಸೆಂಟ್ರಲ್ ಗವರ್ನಮೆಂಟ್. ಈಗ ಸೆಂಟ್ರಲ್ ಗವರ್ನಮೆಂಟಲ್ಲಿ ಯಾರು ಗೆಲ್ತಾರೆ ಅನ್ನುವಾಗ ಇಬ್ಬರು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸು ಗ್ಯಾರಂಟಿ ಕೊಡ್ತಾ ಇದೆ, ಮೋದಿನೂ. ಈ ಮತದಾರನಿಗೆ ಇವನು ಯಾರು ಗೆದ್ದು, ಯಾವ ಪಾರ್ಟಿ ಗೆದ್ದು ಈ ಗ್ಯಾರಂಟಿಯನ್ನು ಅವ್ರು ಕೊಡುವಂಥ ಗ್ಯಾರಂಟಿಯನ್ನು ಇದು ಡೆಲಿವರ್ ಮಾಡ್ತಾರೆ ಅಂತ ಅನ್ಸುತ್ತೋ ಅವ್ರನ್ನ ಗೆಲ್ಲಿಸ್ತಾರೆ. ಒಂದು. ಎರಡನೇದು ಲಾಸ್ಟ್ ಹೇಳ್ತೀನಿ, ಇದ್ರ ಜೊತೆಗೆ BJP ಅವರದು ಅವ್ರದೇ ಆದಂಥ ಟ್ರಂಪ್ ಕಾರ್ಡ್ ಇದೆ, ದಟ್ ಈಸ್ ಕಲ್ಚರಲ್ ನ್ಯಾಷನಲಿಸಮ್. ಅದು ಏನಂತಂದ್ರೆ ಅದಕ್ಕೋಸ್ಕರನೇ ಅವರು ಅಯೋಧ್ಯ ಅಂದರೆ ಹಿಂದುತ್ವ ಇದೆ ಅವರಿಗೆ. ಅವರು ಏನು ಹೇಳ್ತಾರೆ ಅಂದರೆ, ನಾವು ಮ್ಯಾನಿಫೆಸ್ಟೋನಲ್ಲಿ ಅಯೋಧ್ಯ ಮಂದಿರವನ್ನು ಕಟ್ತೀವಿ ಅಂತ ಹೇಳಿದ್ವಿ, ಕಟ್ಟಿದ್ದೀವಿ. CAA ತಂದಿದ್ದೀವಿ. ಮುಂದಕ್ಕೆ ನಾವು ಏನೋ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ. ಆಮೇಲೆ ಆರ್ಟಿಕಲ್ 370ನ ಸ್ಕ್ರ್ಯಾಪ್ ಮಾಡಿಬಿಟ್ಟು ನಾವು ಕಾಶ್ಮೀರನ ಇಂಟಿಗ್ರೇಷನ್ಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ತಗೊಳ್ತೀವಿ. ಆಮೇಲೆ ಇನ್ನೊಂದು ಇದೆ, ಏನಂತಂದ್ರೆ ಈಗ ಇದು 1 ನೇಷನ್ 1 ಎಲೆಕ್ಷನ್ ಅಂದ್ರೆ ರಾಷ್ಟ್ರೀಯತೆ, ದೇಶ ಒಂದು ಅಂತ ಒಂದು ಅವರು ನ್ಯಾಷನಲಿಸ್ಟ್ ನರೇಟಿವ್ ಇದ್ದೇ ಇದೆ. ಅದನ್ನ ಕೌಂಟರ್ ಮಾಡಿದ್ರೆ ಕಾಂಗ್ರೆಸ್ನವರು ಕೂಡ ಫಸ್ಟ್ ಏನ್ ಮಾಡಿದ್ರು, ಇನ್ನೊಂದು ಕನ್ಫ್ಯೂಷನ್ ಬಿದ್ದಿದ್ರು ಕಾಂಗ್ರೆಸ್ನವರು. ಈ ಕ್ಯಾಸ್ಟ್ ಸೆನ್ಸಸ್ ಅಂತ ಅಂದರೆ ಏನು OBC ಅಂತ, ಅಲ್ಲಿ ಅದು ವರ್ಕ್ ಆಗಲಿಲ್ಲ, ಯಾಕಂದ್ರೆ ಅದು ಡಿವಿಷನ್ ಆಗುತ್ತೆ ಅಂತ ಅದನ್ನು ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಕ್ಯಾಸ್ಟ್ ಸೆನ್ಸಸ್ ಮಾತಾಡೋದನ್ನು ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಲೋಕಲ್ ಲೆವೆಲ್ನಲ್ಲಿ ಅನ್ಯಾಯದ ಅಂದರೆ ನಾರ್ತ್ ವರ್ಸಸ್ ಸೌತ್ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಇಟ್ಕೊಂಡಿರೋದು ಗ್ಯಾರಂಟಿ, ಸರಿ. ಇವರು BJP ಇಟ್ಕೊಂಡಿರೋದು ಮೋದಿ ಕಾ ಗ್ಯಾರಂಟಿ ಪ್ಲಸ್ ಅವರ ಹಿಂದುತ್ವ ನ್ಯಾಷನಲಿಸ್ಟ್ ಅಜೆಂಡಾ. ಇವೆರಡರ ಮಧ್ಯದಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ಇದರ ನಡುವೆ ಒಂದು ಸಣ್ಣ ಅಬ್ಸರ್ವೇಷನ್, ಅದನ್ನು ತಗೊಂಡೊಂದು ಬ್ರೇಕ್ ಹೋಗಿ ಬಂದು ನಾನು ಶೈಲೇಶ್ವರಿ ಮೇಡಮ್ನ ಮಾತನಾಡಿಸ್ತೀನಿ.
ಈ ಗ್ಯಾರಂಟಿ ಯೋಜನೆಗಳನ್ನು ನಂಬಿಕೊಂಡು ವೋಟ್ ಬರಬಹುದು ಕರ್ನಾಟಕದ ಮಟ್ಟದಲ್ಲಿ ಅಂತ ಇಲ್ಲಿನ ಕಾಂಗ್ರೆಸ್ಸು ಅತ್ಯಂತ ಬಲವಾಗಿ ನಂಬ್ಕೊಂಡಿರೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ 2,000 3,000 ಸಾವಿರ ಸಿಕ್ಕಿದೆ. ಅದರ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಓಡಾಡಿದ್ದಾರೆ. ಆಮೇಲೆ ಹಲವರ ಮನೆಗೆ ಸುಮಾರು 85 to 90% ಮನೆಗಳಿಗೆ, ಹೌಸ್ ಹೋಲ್ಡ್ಸ್ಗೆ ಆಲ್ಮೋಸ್ಟ್ 0 ಕರೆಂಟ್ ಬಿಲ್ ಆಗಿಬಿಟ್ಟಿದೆ. ಆಮೇಲೆ ಯುವಕರಿಗೆ ದುಡ್ಡು ಸಿಕ್ಕಿದೆ. ಇದನ್ನೆಲ್ಲ ನಂಬ್ಕೊಂಡು ಒಂದು ಗ್ರಾಟಿಟ್ಯೂಡ್ ಇಟ್ಕೊಂಡು ನಮ್ಗೆ ಓಟ್ ಹಾಕಲ್ವಾ ಅದೇ ಈಗ ಅನ್ನೋ ಥರದಲ್ಲಿ ಅವ್ರಿಗೆ ಇದ್ಬಿಟ್ಟಿದೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್, ಇದೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ಸರ್, ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅವ್ರ ಗ್ಯಾರಂಟಿ ತೆಲಂಗಾಣದಲ್ಲಿ ವರ್ಕೌಟ್ ಆಯಿತು. ಈಗೊಂದು ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಇದೇ ರೀತಿ ಗ್ಯಾರಂಟಿಗಳನ್ನು ಇನ್ನಿತರ ಪಂಚರಾಜ್ಯ ಚುನಾವಣೆ ನಡೆದಂಥ ರಾಜ್ಯಗಳಲ್ಲೂ ಘೋಷಣೆ ಮಾಡಿದರು. ಬಟ್ ಅಲ್ಲಿ ನಯ ಪೈಸಾ ಕೂಡ ವರ್ಕೌಟ್ ಆಗಿಲ್ಲ ಅವರಿಗೆ. ಸೊ ಹಾಗಾಗಿ ಇದು ನ್ಯಾಷನಲ್ ಲೆವೆಲಿನ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ಕೂಡ ವಿ ವಿಲ್ ಪ್ರಾಬಬ್ಲಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಆಮೇಲೆ ಈ ಕರ್ನಾಟಕದ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಅಥವಾ ಮತ್ತೊಂದು ಗ್ಯಾರಂಟಿಗಳನ್ನು ಇನ್ನಿತರ ರಾಜ್ಯದ ಜನ ಅನುಭವಿಸುವ ಒಂದು ಅದೇನಂತೀರಿ, ಈಗ ತಾನೇ ಹನಿಮೂನ್ ಪೀರಿಯಡಲ್ಲಿ ತೆಲಂಗಾಣ ಇದೆ, ಅದನ್ನು ಅನುಭವಿಸೇ ಇಲ್ಲ ಬೇರೆ ರಾಜ್ಯದ ಜನ, ಅವ್ರಿಗೆ ಗೊತ್ತೇ ಇಲ್ಲ ಇದು ಹೇಗಿರುತ್ತೆ ಅಂತ ಗೊತ್ತೇ ಇಲ್ಲ. ಸೊ ಪ್ರಾಬಬ್ಲಿ ಅದು ಹೇಗಾಗ್ಬೋದು ವೆನ್ ಇಟ್ ಗೋಸ್ ಟು ನ್ಯಾಷನಲ್ ಲೆವೆಲ್ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ನಾನು ಮಾತಾಡ್ತೀನಿ ಸರ್ ಅದ್ರ ಬಗ್ಗೆ. ಯುದ್ಧ ಶುರುವಾಗಿದೆ, ರಣಕಾಹಳೆ ಕೂಡ ಮೊಳಗಾಗಿದೆ. ಕುರುಕ್ಷೇತ್ರ 2024ದು ಯಾರು ಗೆಲ್ತಾರೆ ಅನ್ನೋದು ಮಾತ್ರ ನಾವು ನೋಡಬೇಕಾಗತ್ತೆ. ಯಾಕಂದರೆ ಇದು ಒನ್ ಆಫ್ ದಿ ಹಿಸ್ಟಾರಿಕ್ ಬ್ಯಾಟಲ್ಸ್ ಎವರ್ ಫಾಟ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಿಕಾಸ್ ಹೋಲ್ ಆಫ್ INDIA ಮೋದಿಯವರ ವಿರುದ್ಧ ಇವತ್ತು ತೊಡೆತಿ ನಿಂತ್ಕೊಂಡಿದ್ದಾವೆ. ನನ್ನ ಜೊತೆಗೆ ಶೆಟ್ಟಿಗಾರರ ಜೊತೆಗೆ ಶೈಲಶ್ರೀ ಹರಿದಾಸ್ ಅವರು ಕೂಡ ಇದ್ದಾರೆ, BV ಶಿವಶಂಕರ್ ಅವರು ಕೂಡ ಇದ್ದಾರೆ, ಹಾಗೆ ಯಡ್ರಾಮಿ ಸರ್ ಕಲಬುರಗಿಯಿಂದ ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವರಿಬ್ಬರನ್ನೂ ನಂತರದಲ್ಲಿ ಮಾತನಾಡಿಸ್ತೇನೆ. ನಾನು ಶೈಲಶ್ರೀ ಮೇಡಮ್ ಹೋಗ್ತೇನೆ. ಮೇಡಮ್, ಸದ್ಯದ ನಮ್ಮ ಎಕನಮಿಯ ಬಗ್ಗೆ ತುಂಬಾ ವಾವ್ ಅನ್ನುವ ಫ್ಯಾಕ್ಟರ್ಸ್ ಇದೆ ಅಂತ ಸಿಕ್ಕಾಪಟ್ಟೆ ಜನ ಮಾತಾಡ್ತಾ ಇದ್ದಾರೆ. ವಿ ಆರ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. GDP ಸಿಕ್ಕಾಪಟ್ಟೆ ಗ್ರೋತ್ ಆಗಿದೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಮೋದಿಯವರ ಬಗ್ಗೆ ಹಲವು ಹೊಗಳಿಕೆಗಳು ಬರ್ತಾ ಇದೆ. ಇಂಡಿಯಾ ಇಸ್ ಇನ್ ರೈಟ್ ಪಾತ್, ಅದನ್ನೇ ನರೇಟಿವ್ ಆಗಿ ಇಟ್ಕೊಂಡು ಚುನಾವಣೆ ಫೇಸ್ ಮಾಡ್ತೀವಿ ನಾವು, ಡೆವಲಪ್ಮೆಂಟಲ್ ಅಜೆಂಡಾ ಅಂತೆಲ್ಲ ಹೇಳ್ತಾರೆ. ನೀವೊಬ್ಬ ಎಕನಮಿಸ್ಟ್ ಆಗಿ, ಎಲೆಕ್ಷನ್ ಒಂದು ಕಡೆ ಇದೆ ಹೌದು, ಬಟ್ ನೀವು ಪೊಲಿಟಿಕಲಿ ಮತ್ತು ಎಕನಾಮಿಕಲಿ ಇವೆರಡನ್ನು ತಾಳೆ ಹಾಕಿದಾಗ ಆರ್ ವಿ ಇನ್ ಎ ಬೆಟರ್ ಪೊಸಿಷನ್? ಒಂದು ಗ್ರೋತ್, ದೇಶದ ಒಂದು ಬೆಳವಣಿಗೆ 2004 14ವರೆಗೆ ಮತ್ತೆ 14 24ವರೆಗೆ ಯಾವ್ದಾದ್ರು ಒಂದು ನಾವು ಬೇಸ್ ಇಯರ್ ಅಂತ ಇಟ್ಕೊಂಡು ನಾವು ಅದನ್ನು ಕಂಪೇರ್ ನಾವು ಮಾಡಿದರೆ ಸರಿ, ಈಗ 2014 24ವರೆಗೆ ಏನಾಗಿದೆ ಅದರಲ್ಲಿ ಟ್ರೆಮೆಂಡಸ್ ಗ್ರೋತ್ ಪೊಟೆನ್ಷಿಯಲ್ ಇದೆ. ಇಟ್ಸ್ ಆಲ್ರೆಡಿ ಸೀನ್ ಇನ್ ಟರ್ಮ್ಸ್ ಆಫ್ ಡಿಫ್ರೆಂಟ್ ವೇರಿಯೇಬಲ್ಸ್. ಆ್ಯಕ್ಚುಲಿ ಇಟ್ಸ್ ನಾಟ್ ಓನ್ಲಿ ಇನ್ಫ್ರಾಸ್ಟ್ರಕ್ಚರ್. ಈಗ ನಾವು ಒಂದು ಕನ್ಸಂಪ್ಷನ್ ಅಂತ ನೋಡ್ತೇವೆ. ನಮ್ಮ ಈಗ ಒಂದು ಇಂಡಿಯನ್ ಇಕಾನಮಿಗೆ ಈಗ ಇಟ್ ಈಸ್ ಅ ಗುಡ್ ಥಿಂಗ್ ಫ್ರಮ್ ಆಲ್ ದಿ ಸೈಡ್ಸ್. ಇಟ್ಸ್ ನಾಟ್ ಓನ್ಲಿ ಪೊಲಿಟಿಕಲ್ ಸೈಡ್, ಪೊಲಿಟಿಕ್ಸ್ ಕೂಡ ಚೆನ್ನಾಗಿದೆ, ಬಟ್ ಅಲಾಂಗ್ ವಿತ್ ದಟ್ ನೀವು ಒಂದು ಪಾಪ್ಯುಲೇಷನ್ ಡಿವಿಡೆಂಡ್ ನೋಡ್ಕೊಂಡ್ರೆ ವಿ ಹ್ಯಾವ್ ಮೋರ್ ಯಂಗ್ ಪಾಪ್ಯುಲೇಷನ್. ಹಾಗಾಗಿ ನಮ್ಮ ಕನ್ಸಂಪ್ಷನ್, ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ನಾವೇನು ಹೇಳ್ತೇವೆ ಅಂದರೆ ವಿದಿನ್ ಇಕಾನಮಿ, ವಿದಿನ್ ಇಂಡಿಯನ್ ಕನ್ಸಂಪ್ಷನ್ ಇದೆ, ಅದು ಕೂಡ ಆಟೋಮೆಟಿಕಲಿ ಜಾಸ್ತಿ ಇದೆ. ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮೋರ್. ನಾವೀಗ ಚೈನಾ ಮತ್ತು ಜಪಾನ್ ಅಥವಾ ಯುರೋಪಿಯನ್ ಕಂಟ್ರಿಗೆಲ್ಲ ಕಂಪೇರ್ ಮಾಡ್ತಾ ಇದ್ದೇವೆ ಅಂತಂದರೆ ಅಲ್ಲಿ ಓಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವ್ರದ್ದು ಕನ್ಸಂಪ್ಷನ್ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮದು ಎಕ್ಸ್ಪೋರ್ಟ್ಸ್ ಈಗ ಕಡಿಮೆ ಆದರೂ ಕೂಡ ಬಿಕಾಸ್ ಆಫ್ ದಿ ಪ್ರೆಷರ್ ಆಫ್ ಆಲ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಒಂದು ಸ್ಲೋ ಡೌನ್ ಇದ್ದಿದ್ದಕ್ಕೆ ನಮ್ಮದು ಎಕ್ಸ್ಪೋರ್ಟ್ಸ್ ಕಡಿಮೆ ಆದರೂ ವಿದಿನ್ ಇಕಾನಮಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಇದ್ದಕ್ಕೆ ಅದು ಆಫ್ಸೆಟ್ ಆಗ್ತಾ ಇದೆ. ಸೊ ಎಟ್ ದಿ ಸೇಮ್ ಟೈಮ್ ಕನ್ಸಂಪ್ಷನ್ ಅಂತ ಒಂದು ವೇರಿಯೇಬಲ್ ನಾವು ನೋಡ್ತೇವೆ. ಯೂಸಲಿ ವಿ ಲುಕ್ ಫಾರ್ 4 ವೇರಿಯೇಬಲ್ಸ್. ಆಸ್ ಅನ್ ಎಕನಾಮಿಸ್ಟ್ ಐಮ್ ಜಸ್ಟ್ ಸೇಯಿಂಗ್ ದಿಸ್: ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮತ್ತು ಎಕ್ಸ್ಪೋರ್ಟ್ಸ್ ಅಂತ. ಸೊ ಅದು 4 ವೇರಿಯೇಬಲ್ ಇಟ್ಕೊಂಡಾಗ ಕನ್ಸಂಪ್ಷನ್ ಒನ್ ಸೈಡ್, ಒಂದು ಈಗ ಇನ್ವೆಸ್ಟ್ಮೆಂಟ್ ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಲೈಕ್ ದ ಪೀಪಲ್ ಲೈಕ್ ಯು ಆ್ಯಂಡ್ ಮೀ ವಿ ಡೂ ದಿ ಇನ್ವೆಸ್ಟ್ಮೆಂಟ್ ಬಿಕಮ್ಸ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಈಗ ಇಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗೋದು ಇದು ಸಹಜ, ಎಲ್ಲ ಇಕಾನಮಿಯಲ್ಲೂ ಇದು ಆಗೇ ಆಗುತ್ತೆ. ಆದರೆ ಇದನ್ನು ಈಗ ಆಫ್ಸೆಟ್ ಮಾಡ್ತಾ ಇದೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಪ್ರೊಡಕ್ಟಿವ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೇವೆ. ಈಗ ಏನೇ ಒಂದು, ಈಗ ಅಯೋಧ್ಯ ನೋಡಿದ್ವಿ ಅಥವಾ ಜೈಪುರ್ ಟ್ರೈನ್ ಸ್ಟೇಷನ್ ನೋಡ್ತೇವೆ ನಾವು, ಅಥವಾ ಏನೇ ಒಂದು ಐದರ್ ದಿ ಟ್ರೈನ್ ಆರ್ ದಿ ಏರ್ಪೋರ್ಟ್ ಆರ್ ದಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ವಾಟ್ ಎವರ್ ದಿ ಗೌರ್ಮೆಂಟ್ ಈಸ್ ಇನ್ವೆಸ್ಟಿಂಗ್, ಸೋ ಮೆನಿ ಪ್ರಾಜೆಕ್ಟ್ಸ್ ಹ್ಯಾವ್ ಬಿನ್ ಕ್ಲೋಸ್ಡ್ ಇನ್ ಲಾಸ್ಟ್ 2 years. ಈಗ ನೆಕ್ಸ್ಟ್ 6 months ಕ್ಲೋಸ್ ಮಾಡೋದು ಇನ್ನೂ ಎಷ್ಟೋ ಪ್ರಾಜೆಕ್ಟ್ಸ್ ಇದೆ. ನಾವು ಸಿ ಲಿಂಕ್ ನೋಡ್ತೇವೆ, ಅಥವಾ ಇವನ್ ಐಫೆಲ್ ಟವರ್ಗಿಂತನೂ ಒಂದು ದೊಡ್ಡದು ಒಂದೇನೋ ಬ್ರಿಡ್ಜ್ ಆಗಿದೆ ಇಂಡಿಯಾದಲ್ಲಿ, ಅಂದರೆ ಇಟ್ಸ್ ಟು ಬಿ ಓಪನ್ಡ್. ಸೊ ಅದನ್ನೆಲ್ಲ ನಾವು ನೋಡಿದರೆ ಇನ್ಫ್ರಾಸ್ಟ್ರಕ್ಚರ್ಲಿ ಕೂಡ ಆಫ್ಸೆಟ್ ಆಗಿದೆ. ಸಿ ದಿ ರೋಲ್ ಆಫ್ ದಿ ಗವರ್ಮೆಂಟ್ ಆ್ಯಕ್ಚುಲಿ ಇಸ್ ಟು ಅಪ್ಹೋಲ್ಡ್ ದ ಕಾನ್ಫಿಡೆನ್ಸ್ ಆಫ್ ದಿ ಪಬ್ಲಿಕ್. So investors will have the confidence because the government is doing well, because the consumption within the economy is well on the other side. Okay. So
ಆದರೆ ಮತದಾರರಿಗೆ ನಾನು ಯೂಸಲಿ ನಾನು ಹೇಳ್ತಾ ಇರ್ತೇನೆ, ಇದಂದ್ರೆ ದಿ ರೋಲ್ ಆಫ್ ದಿ ಗವರ್ಮೆಂಟ್ ವಿ ನೀಡ್ ಟು ಫೈಂಡ್ ಔಟ್. ಅಂದ್ರೆ ನಾವೀಗ ವೋಟ್ ನಾಳೆ ಹಾಕ್ತಾ ಇದ್ದೇವೆ ಅಂತಂದ್ರೆ ನಾವು ಏನು ಅನಲೈಸ್ ಮಾಡ್ಬೇಕಂದ್ರೆ ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಇಲ್ಲೋ. ಈಗ ಯಾರೋ ಒಬ್ರು ನನಗೆ ಏನೋ ದಿ ರೋಲ್ ಆಫ್ ದಿ ಗವರ್ಮೆಂಟ್ ಇಸ್ ನಾಟ್ ಟು ಗಿವ್ ದಿ ಸ್ಯಾಲರೀಸ್ ಟು ದಿ ಪೀಪಲ್. ಸೊ ಆ ಟೈಮಲ್ಲಿ ಏನು ಇದಾಗುತ್ತೆ, ಆಗ ನಮಗೆ ಗ್ರೋತ್ ಆಗೋದಿಲ್ಲ. ಇಟ್ಸ್ ಯೂಸಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ ಈಸ್ ದಿ ಹೈ ಗ್ರೋತ್ ಇನ್ ದ ಮೀಡಿಯಂ ಟರ್ಮ್. ಸೊ ಈಗ ನಾವು ಹೈ ಗ್ರೋತ್ ಇನ್ ದ ಮೀಡಿಯಂ ಟರ್ಮ್ ಮಾಡಬೇಕಂತಂದ್ರೆ we are looking for different things on the other side. So as I just mentioned earlier, ಅಂದರೆ ಎಂಟೈರ್ ಇಕಾನಮಿ ಅಂತ ನೋಡಿದರೆ, ಪೂರ್ತಿ ದೇಶಕ್ಕೆ ನೋಡಿದರೆ, ಇಟ್ಸ್ ನಾಟ್ ಓನ್ಲಿ ಪೊಲಿಟಿಕಲ್, ಇಕನಾಮಿಕ್ಸ್ ವೈಸ್, ಸೋಷಿಯಲ್ ವೈಸ್, ಆರ್ ಇವನ್ ಇನ್ ದಿ ಇಕನಾಮಿಕ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಅಂತ ನಾವೇನು 3 ಆಂಗಲ್ ಅಲ್ಲಿ ಇದನ್ನು ನೋಡ್ತೇವೆ. ಅಂದರೆ ಟ್ರಯಾಂಗಲ್ ಅಂತ ನಾವು ಹೇಳ್ತೇವೆ, ಸೋಷಿಯಲಿ ಪೊಲಿಟಿಕಲ್ ಅಂತಂದ್ರೆ ಇದರಲ್ಲಿ ಎಲ್ಲದರಲ್ಲೂ ಒಂದು ಪಾಸಿಟಿವ್ ಇದೆ. ಹಾಗಾಗಿ ನಾವೇನೀಗ ಅಮೃತ್ ಕಾಲ್ ಅಂತ ಹೇಳ್ತೇವೆ, ಅಥವಾ ಇಂಡಿಯಾ ವಿಲ್ ಹ್ಯಾವ್ ಸೋ ಮಚ್ ಆಫ್ ಗ್ರೋತ್ ಕಂಪೇರಿಂಗ್ ಟು ದ ಅದರ್ ಕಂಟ್ರೀಸ್ ಅಂತ. ಸೊ ಒನ್ ಈಸ್ ಇಂಡಿಯಾ ಡೂಯಿಂಗ್ ವೆಲ್ ವಿದಿನ್ ಇಂಡಿಯಾ, ಸೆಕೆಂಡ್ ಒನ್ ಈಸ್ ದಿ ಅದರ್ ಕಂಟ್ರೀಸ್ ಆರ್ ಸ್ಲೋಯಿಂಗ್ ಡೌನ್. So in both the way our growth rate will be definitely higher. So this election will definitely be a better one. ಆ ವಿಷಯದಲ್ಲಿ ಪೀಪಲ್ ಆಫ್ ಇಂಡಿಯಾ ಆರ್ ಕನ್ವಿನ್ಸ್ಡ್ ವಿತ್ ದಿಸ್ ಗವರ್ಮೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ವಿರೋಧ ಪಕ್ಷಗಳು ಎಸ್ಪೆಷಲಿ ಕಾಂಗ್ರೆಸ್ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳನ್ನು ತೆಗೆದು ನೀವು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಅಂತೀರಿ, ನಿರುದ್ಯೋಗದ ಸಮಸ್ಯೆ ಹಾಗೇ ಇದೆ, ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ GDPs ಅಂತ ಕರಿತೀರಿ, ಬೇರೆ ಬೇರೆ ಸಮಸ್ಯೆಗಳು, ಹಸಿವು, ಹಾಹಾಕಾರ, ಮತ್ತೊಂದು ಮಗದೊಂದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು, ರಸ್ತೆಗಳು, ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೋ ಬ್ರಿಡ್ಜ್ ಕಟ್ತೀರಿ, ಎಲ್ಲೋ ಒಂದು ಪ್ರತಿಮೆ ಕಟ್ತೀರಿ, ಮತ್ತೊಂದೇನೋ ಮಾಡ್ತೀರಿ, ನೀವು ಇನ್ಕ್ಲೂಸಿವ್ನೆಸ್ ಅಂತೀರಿ, ಬಟ್ ಆದರೂ ಏನೇನೋ ಬೇರೆ ಬೇರೆ ಹಾಗಾಗೇ ಇದೆ ಅಂತ ಕರೀತಾರೆ. ಬಟ್ ಡ್ಯೂ ಥಿಂಕ್ ಅದು ಪ್ರತಿಪಕ್ಷಗಳ ಮಾತು ಮಾತ್ರ ಅನ್ಸುತ್ತಾ ನಿಮಗೆ, ಅಥವಾ ನನಗೆ ಗೊತ್ತು ಯು ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ, ಐ ಆಮ್ ವೆರಿ ಶ್ಯೂರ್? ಅಬ್ಸಲ್ಯೂಟ್ಲಿ ನಾಟ್. ಅಲ್ವಾ, ನೀವು ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀರಾ. ನಾನು ನ್ಯೂಟ್ರಲ್ ಆಗಿ ಆಸ್ ಅ ಪಾಲಿಸಿ ಅನಲಿಸ್ಟ್ ಆಗಿ ನಾನು ಮಾತಾಡ್ಬೇಕಂದ್ರೆ ಎವ್ರಿ ಕಾಯಿನ್ ಹ್ಯಾಸ್ ಬೋತ್ ದಿ ಸೈಡ್ಸ್. ಸೊ ನಾವು ಈಗ ಇದರಲ್ಲಿ ಏನು ಅಂದ್ರೆ ಇಕನಾಮಿಕ್ಸ್ ಅಲ್ಲಿ ನಾವು ಯೂಸಲಿ ಹೇಳ್ತಾ ಇರ್ತೇವೆ that what is true for an individual is not true for the society anta. So when once I'm saying this, what is true for an individual is not true for the society anta. Unemployment may be higher in a particular pocket, but overall ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ then employment rate is higher ಅಂತಂದ್ರೆ ಅದು ಆಫ್ಸೆಟ್ ಆಗುತ್ತೆ. ಸೊ how much is plus, how much is minus ಅಂತ, ಓವರ್ ಪ್ಲಸ್ ಇದೆಯೋ ಇಲ್ಲೋ ಅಂತ ಅಷ್ಟನ್ನೇ ನಾವು ನೋಡ್ಬೇಕಾಗುತ್ತೆ ಈ ಒಂದು ಕಂಡೀಷನ್ ಅಲ್ಲಿ. ಆದರೆ ಇದರಲ್ಲಿ ಯೂಸಲಿ ಇಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಲ್ವೇಸ್ ಇದ್ದೇ ಇರುತ್ತೆ, ಬಿಕಾಸ್ ಪೀಪಲ್ ವಿಲ್ ಹ್ಯಾವ್ ದಿ ವೇಟ್ ಅಂಡ್ ವಾಚ್ ಪಾಲಿಸಿ. ದಿ ಇನ್ವೆಸ್ಟರ್ಸ್ ವಿಲ್ ವೇಟ್ ಫಾರ್ ಸಮ್ ಟೈಮ್. ಸೊ ವಿ ಶುಡಂಟ್ ಕಂಪೇರ್ ದಿಸ್ ಕ್ವಾರ್ಟರ್ ಗ್ರೋತ್ ರೇಟ್ ವಿತ್ ದಿ ಅರ್ಲಿಯರ್ ಒನ್. ಹಾಗೆ ನೋಡಿದ್ರೆ ಇದನ್ನು ನಾವು ಯಾವಾಗಲೂ ನೋಡಲೇಬಾರದು. ಬಟ್ ಹ್ಯಾವಿಂಗ್ ಸೆಡ್ ಇಟ್, 2-3 things which the government has to set straight also. It's not that everything is right. I mean, elladu maximum sariyage ide illa antilla, but something which the government also has to look into 2-3 different aspects. One antandre our supply chain anta navu ಏನು ಹೇಳ್ತೇವೆ, our dependence on the other countries in terms of the supply chain, that has to be reduced. ಅಂದ್ರೆ ಈಗೀಗ ನಾವೇನು ಮಾತಾಡ್ತಾ ಇದ್ದೇವೆ ಅಂದ್ರೆ ಡಿಗ್ಲೋಬಲೈಸೇಷನ್ ಅಂತ. ಮೊದಲು ನಾವು ಗ್ಲೋಬಲೈಸೇಷನ್ ಅಂತ ಹೇಳ್ತಿದ್ವಿ. ಸೊ shouldn't we export more? Yes, we should export more. ಆದರೆ ನಮ್ಮ ಡಿಪೆಂಡೆನ್ಸ್ ಆನ್ ದಿ ಅದರ್ ಕಂಟ್ರೀಸ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್, ವಿಚ್ ಈಸ್ ಅ ಸ್ಲೋ ಗ್ರೋತ್. ಇಟ್ ಕೆನಾಟ್ ಹ್ಯಾಪನ್ ಟುಮಾರೋ ಮಾರ್ನಿಂಗ್. ದಟ್ ಈಸ್ ಒನ್. ದಿ ಅದರ್ ಕ್ವಿಕ್ ಥಿಂಗ್ ಅಂತಂದ್ರೆ AI, ದ ಚೇಂಜಸ್ ವಿಚ್ ಆರ್ ಹ್ಯಾಪನಿಂಗ್ ಆಸ್ ಸಚ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಆಲ್ ದೋಸ್. ಸೊ ಈಗ 2014 to 24 ಅಂತ ನೋಡಿದ್ರೆ ದಿ ಕಂಪ್ಲೀಟ್ GDP ಇಸ್ ಡಿಪೆಂಡಿಂಗ್ ಆನ್ ದಿ ಸರ್ವಿಸ್ ಸೆಕ್ಟರ್. ಆಗ ಸರ್ವಿಸ್ ಸೆಕ್ಟರ್ ಗ್ರೋತ್ ಜಾಸ್ತಿ ಇದ್ದಕ್ಕೆ GDP ಜಾಸ್ತಿ ಆಗಿದೆ, ನಾಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಒನ್. ಸೊ ವಿತ್ AI lot of service sector things is going to be changed. Okay. So ಆ ಒಂದು change ಏನ್ ಆಗ್ತಾ ಇದೆ, are we equipped enough to take it further? Right. So which requires lot of efforts on the upskilling, reskilling and all those things. That is the second thing which the government has to be very, very careful. The third thing is more about the energy consumption. So India has enough pressure about the green energy. The whatever we talk about is a green on the other side. So are we in a position to balance the growth with the green energy without slowing down the growth? How can we achieve that? Like we have to work on those things. If we work on that, I think we are on the right track. All right. ಜಗದೀಶ್ ಶೆಟ್ಟಿಗಾರ್ ಸರ್, ಒಂದು ಪ್ರಶ್ನೆ. ಎಲೆಕ್ಟೋರಲ್ ಬಾಂಡ್ಸ್ನ ಒಂದು ನರೇಟಿವ್ ಆಗಿ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಇವಾಗ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ 2-3 ಕಂಪ್ನಿಗಳು, ಆ ಕಂಪ್ನಿಗಳ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI ಈ ರೀತಿಯ ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು, ದಾಳಿ ನಡೆದಿದ್ದಂಥ ಸಂಸ್ಥೆಗಳು ಸಾವಿರಾರು ಕೋಟಿ ದೇಣಿಗೆ ಏನು ಕೊಟ್ಟಿದ್ದಾವೆ. ಸೊ ಕಪ್ಪು ಹಣವನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ BJP ಪ್ರಯತ್ನ ಪಟ್ಟು 6,000 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿದೆ ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಆಫ್ ಇಂಡಿಯಾ ಅಂತ ಕಾಂಗ್ರೆಸ್ ಅದನ್ನು ಮೊನ್ನೆಯಿಂದ ಶುರು ಮಾಡ್ಕೊಂಡಿದೆ, ಒಂದು ಹೋರಾಟ. ಅದ್ರ ಬಗ್ಗೆ ತಾವು ಏನಂತೀರಿ? ಅದು ಸ್ಕ್ಯಾಮ್ ಅಂತೇಳಿ ಕನ್ಸಿಡರ್ ಬೇಕಾದ್ರೆ ಅದಕ್ಕೊಂದು ಗಿವ್ ಆ್ಯಂಡ್ ಟೇಕ್ ಪ್ರೂಫ್ ಬೇಕಾಗ್ತದೆ. ಯಾವ ಕಂಪನಿ
ಈ ಬಾಂಡನ್ನು ಖರೀದಿದ್ದೆ ಅವರಿಗೆ ಅದರ ಫಲವಾಗಿ ಏನು ಲಾಭ ಆಗಿದೆ ಈ ಒಂದು ಲಿಂಕ್ ಹುಡುಕಬೇಕಾಗ್ತದೆ. ಇದು ಒಂದೆರಡು ಕಂಪನಿ ಈ ತರ ಬ್ಲ್ಯಾಕ್ ಲಿಸ್ಟೆಡ್ ಇರಬಹುದು, ಆದ್ರೆ ಇದಕ್ಕೆ ಲಿಂಕ್ ಮಾಡೋದು ಸರಿಯಲ್ಲ. ಬಾಂಡ್ ತೆಗೆದುಕೊಳ್ಳೋದು ಅವರ ಐಡೆಂಟಿಟಿಗೆ ಗೊತ್ತಿರಲಿಲ್ಲ, ಅದನ್ನು ಎನ್ಕ್ಯಾಶ್ ಮಾಡಿದ್ದು ಯಾವ ಪಾರ್ಟಿ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಇದು ಬಾಂಡ್ ಮೊದಲು ಕೂಡ ಯಾವಾಗಲೂ ರೂಲಿಂಗ್ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಬಂದಿದೆ. ಅದು ಕಾಂಗ್ರೆಸ್ ಟೈಮಲ್ಲಿ ಇರಬಹುದು ಅಥವಾ ಈಗ ಬಿಜೆಪಿ ಟೈಮಲ್ಲಿ. ಸಾಮಾನ್ಯವಾಗಿ ಡೊನೇಷನ್ ಬಂದಾಗ ರೂಲಿಂಗ್ ಪಾರ್ಟಿಗೆ ಯಾವತ್ತೂ ಲಾಭ ಆಗಿದೆ, ಅದರಲ್ಲಿ ಏನೂ ಶಕ್ಯ ಇಲ್ಲ. ಇನ್ನು ಹಿಂದಿನ ಪದ್ಧತಿಗೆ ಕಂಪೇರ್ ಮಾಡಿದರೆ ಇದು ಇಲೆಕ್ಟೋರಲ್ ಬಾಂಡ್ ಸ್ವಲ್ಪ ಉತ್ತಮ ಒಂದು ಸಿಸ್ಟಮ್ ಅಂತ ಹೇಳ್ಕೊಂಡು ಹೇಳ್ಬೋದು. ಇದನ್ನು ನಾನು ಪರ್ಫೆಕ್ಟ್ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಹಿಂದಿನ ಇದಕ್ಕೆ ಅಂತ ಕಂಪೇರ್ ಮಾಡಿ. ಯಾಕಂದ್ರೆ ಬಾಂಡ್ ಖರೀದಬೇಕಾದ್ರೆ ಅದು ಬ್ಯಾಂಕಿಂಗ್ ಸಿಸ್ಟಮ್ ಮೂಲಕ ಬರ್ತದೆ. ಒಂದು ವೇಳೆ ಯಾವಾಗ ಹಣ ನಿಮಗೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಬರ್ತದ ಅದನ್ನು ಬ್ಲ್ಯಾಕ್ ಮನಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಇದರಲ್ಲೇ ಒಂದು ಡಿಮಾನಿಟೈಸೇಷನ್ ಆದಾಗ ಅನೇಕರು ಇದನ್ನು ಕ್ರಿಟಿಸೈಸ್ ಮಾಡಿದ್ರು, ಆದರೆ 99% ಅದ ಹಣ ಬ್ಯಾಂಕಿಂಗ್ ಸಿಸ್ಟಮಿಗೆ ಬಂದಿದೆ. ಒಂದ್ಸಲ ಬ್ಯಾಂಕಿಂಗ್ ಸಿಸ್ಟಮಿಗೆ ಬಂದ್ರೆ ಇನ್ನು ಅದರನ್ನು ಅದು ಕಪ್ಪೋ ಅಥವಾ ಬಿಳಿಯ ಅದನ್ನು ಕಂಡುಹುಡುಕುವ ಜವಾಬ್ದಾರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇತ್ತು. ಆದ್ರೆ ಮೊದಲು ಅದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಬರಲಿಲ್ಲ. ಸೊ ಒಂದು ಮೇಜರ್ ಸ್ಟೆಪ್ ಅಲ್ಲಿ ಡಿಮಾನಿಟೈಸೇಷನ್ ತೆಗೆದ್ರು. ಅದೇ ರೀತಿಯಲ್ಲಿ ಇದು ಬಾಂಡ್ ಖರೀದಿದ್ರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬಂದಿದೆ. ಸೊ ಇದನ್ನು ಬ್ಲ್ಯಾಕ್ ಮನಿ ಇನ್ನು ಯಾವ ಸಂಬಂಧಪಟ್ಟ ಇದು ರೆಗ್ಯುಲೇಟರಿ ಅಥಾರಿಟೀಸ್ ಇದೆ ಅವರು ಅದನ್ನು ಹುಡುಕಬೇಕು. ಮತ್ತೆ ಇಡಿ ಇದೆಲ್ಲ ಬೇರೆ ಇದೆ, ಇದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೂ ಕೂಡ ನಾನು ಹೇಳ್ತೇನೆ ಇದೊಂದು 100% ಪರ್ಫೆಕ್ಟ್ ಅಲ್ಲ. 100% ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾವತ್ತು ಸ್ಟೇಟ್ ಫಂಡಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗ್ತದೋ ಅವತ್ತೇ ಅದನ್ನು 100% ಕ್ಲೀನ್ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸ್ಟೇಟ್ ಫಂಡಿಂಗ್ ಅಲ್ಲಿ ಈ ತರ ಏನೋ ಲೀಕೇಜ್ ಏನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತನ್ನು ನಾವು ಒಪ್ಪಿಕೊಳ್ಬೇಕಂದ್ರೆ, ನಾವು ಅಮೆರಿಕ ಅಥವಾ ಯುನೈಟೆಡ್ ಕಿಂಗ್ಡಮ್ ತರ ಒಂದು ಮೆಚ್ಯೂರ್ಡ್ ಡೆಮೋಕ್ರಸಿ ಅಲ್ಲ. USA ಅಲ್ಲಿ ಯಾವ ಕ್ಯಾಂಡಿಡೇಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದೊಂದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್. ಟ್ರಂಪ್ಗೆ ಡೊನೇಷನ್ ತೆಗೆದುಕೊಳ್ಳಿಕ್ಕೆ ಒಂದು ಕಮಿಟಿ ಬರ್ತದೆ, ಬೈಡನ್ಗೆ ಇದು ಡೊನೇಷನ್ ಕೊಡೋರು ಅದಕ್ಕೆ ಒಂದು ಕಮಿಟಿ ಇರ್ತದೆ. ಕಂಪನಿ ಯಾರ ಕ್ಯಾಂಡಿಡೇಟ್ ಜೊತೆಯಲ್ಲಿ ಅವನಿಗೆ ಅಸೋಸಿಯೇಟ್ ಆಗ್ತಾನೆ ಎಲ್ರಿಗೂ ಗೊತ್ತಿದ್ದ ವಿಷಯ. ಆದ್ರೆ ನಮ್ಮ ಸಮಾಜ ಎಷ್ಟು ಮೆಚ್ಯೂರ್ಡ್ ಅಲ್ಲ. ಇಲ್ಲಿ ಯಾವುದೇ ಒಂದು ಕಂಪನಿ ಒಂದು ಪಾರ್ಟಿಗೆ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ TMCಗೆ ಕಾಂಟ್ರಿಬ್ಯೂಟ್ ಗೊತ್ತಾದರೆ ಅದು ಅಧಿಕಾರದಲ್ಲಿರುವಂತ ಗವರ್ಮೆಂಟ್ ಅದ ಪಕ್ಷ ಅದನ್ನು ಮಿಸ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಡೋನರ್ಸ್ ಕೂಡ ಹೆದರ್ತಾರೆ ತಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಡ್ಲಿಕ್ಕೆ. ಸೊ ಆ ಸಿಸ್ಟಮ್ಗಿಂತ ನನ್ನ ಯೋಚನೆ ಸ್ಟೇಟ್ ಫಂಡಿಂಗ್ ಇಸ್ ದ ಬೆಸ್ಟ್ ಮೆಥಡ್. ಓಕೆ, ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಇತ್ತು, ಎಲೆಕ್ಟೋರಲ್ ಬಾಂಡ್ಸ್ಗಿಂತ ಮುಂಚೆ ಪಾರ್ಟಿಗಳಿಗೆ ಫಂಡ್ಸ್ ಎಲ್ಲಿಂದ ಬರ್ತಾ ಇತ್ತು, ಬೇನಾಮಿ ದುಡ್ಡು ಬರ್ತಾ ಇತ್ತು, ಬ್ಲ್ಯಾಕ್ ಮನಿ ಕರ್ಬ್ ಮಾಡುವುದಕ್ಕೆ ನಾವು ಈ ಪ್ರಯತ್ನ ಮಾಡಿದ್ವಿ, ಹೀಗೆಲ್ಲ ಅಮಿತ್ ಶಾ ಹೇಳ್ತಾ ಇದ್ರು. ಮತ್ತು 2 ಕಂಪ್ನಿಗಳು ಕೊಟ್ಟಿರ್ಬೋದು, ನೀವು ಹೇಳ್ದಂಗೆ ಗಿವ್ ಅಂಡ್ ಟೇಕ್ ಪಾಲಿಸಿಯಲ್ಲಿ ಏನಿಲ್ಲ, ಅವ್ರು ಯಾರೋ ಕೊಟ್ಟರು ನಾವು ಅದನ್ನು ನಗದೀಕರಣಗೊಳಿಸ್ಕೊಂಡ್ವಿ ಅಂತ ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೆ 20,000 crores ಆಫ್ ಎಲೆಕ್ಟೋರಲ್ ಬಾಂಡ್ಸ್ ಅಲ್ಲಿ ನಮಗೊಂದು 6,000 ಕೋಟಿ ಬಂದಿದೆ ಅಂದರೆ ಇನ್ನು 14,000 ಕೋಟಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿಲ್ವೇನ್ರಿ ಅನ್ನೋ ಥರದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇರಲಿ, ಇದೆಲ್ಲ ಎಲೆಕ್ಷನ್ನಲ್ಲಿ ಒಂದು ಭಾಗವಾಗಿ ನಿಂತ್ಕೊಳ್ಳುತ್ತಾ ಐ ಆಮ್ ನಾಟ್ ವೆರಿ ಶೋರ್. ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಯಡ್ರಾಮಿ ಸರ್ಗೆ ಒಂದು ಪ್ರಶ್ನೆ, ಆ ಪ್ರಶ್ನೆಯನ್ನು ಕೇಳಿ ನಾನು ಬ್ರೇಕ್ ಹೋಗ್ತೀನಿ. ಯಡ್ರಾಮಿ ಸರ್, ಉತ್ತರ ಕರ್ನಾಟಕದಲ್ಲಿ ಕಳೆದ ಸಲ ಸಂಪೂರ್ಣವಾಗಿ BJP ಎಲ್ಲ ಸಂಸದ ಸ್ಥಾನಗಳನ್ನು ಸ್ವೀಪ್ ಮಾಡ್ತು, ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ. ಈ ಸಲ ಕಲ್ಯಾಣ ಕರ್ನಾಟಕದ ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳವಾಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಅಥವಾ ಯಾವುದೇ ಕಾನ್ಸ್ಟಿಟ್ಯೂಯನ್ಸಿ ಆಗಿರ್ಬೋದು, ಮುಖ್ಯವಾಗಿ ಈಗ ಜನಾರ್ದನ ರೆಡ್ಡಿ ಮೊನ್ನೆ ಅಮಿತ್ ಶಾ ಅವರನ್ನು ಕೂಡ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸದ್ಯದ BJPಯ ಅಥವಾ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಹಲವು ಪ್ರಶ್ನೆಗಳೇನು ಅಂತಂದರೆ, ಇಲ್ಲಿ ಕರ್ನಾಟಕದಲ್ಲಿ 2 ಫೇಸಸ್ಸಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಇನ್ನಿತರ ಕ್ಷೇತ್ರಗಳಲ್ಲಿ, ಇನ್ನಿತರ ರಾಜ್ಯಗಳಲ್ಲಿ ಅಲ್ಲಿ ಕೇವಲ ಅಫ್ಕೋರ್ಸ್ ಒಪ್ಕೊಳ್ತೀನಿ, ಅಲ್ಲಿ ಏನೋ ಸೆನ್ಸಿಟಿವ್ ಪ್ರದೇಶ ಇರ್ಬೋದು, ಮತ್ತೊಂದಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮಗೆ ವೆಸ್ಟ್ ಬೆಂಗಾಲ್ ಗಮನಿಸಿ, ನೀವು ನಿಯರ್ಲಿ ನಿಮಗೆ 7 ಫೇಸಸ್ಸಲ್ಲಿ ಎಲೆಕ್ಷನ್ ನಡೀತಾ ಇದೆ ವೆಸ್ಟ್ ಬೆಂಗಾಲಲ್ಲಿ. ಅದರ ಜೊತೆಗೆ ನೀವು ಇನ್ನಿತರ ಒಂದು 25-30 ಕಾನ್ಸ್ಟಿಟ್ಯೂನ್ಸಿ ಇರುವ, ಅಥವಾ ಅದಕ್ಕಿಂತ ಆಲ್ಮೋಸ್ಟ್ ಕರ್ನಾಟಕದಷ್ಟೇ ಕಾನ್ಸ್ಟಿಟ್ಯೂನ್ಸೀಸ್ ಇರುವ
ಮತ್ತು ಅಷ್ಟೊಂದು ಸೂಕ್ಷ್ಮ ಅಲ್ಲ ಅಂತನ್ನುವ ರಾಜ್ಯಗಳಲ್ಲೂ ಕೂಡ 2 3 ಹಂತಗಳಲ್ಲಿ ಇವರು ಎಲೆಕ್ಷನ್ಸ್ನ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಐ ರೆಸ್ಪೆಕ್ಟ್, ಪಾಪ ಎಲೆಕ್ಷನ್ ಕಮಿಷನ್ಗೆ ಅದರದ್ದೇ ಆದಂಥ ಒಂದು ಅಥಾರಿಟಿ ಇದೆ, ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ನಾನು ಒಪ್ಕೊಳ್ತೀನಿ, ಅವ್ರಿಗೆ ತುಂಬ ಲಾಜಿಸ್ಟಿಕ್ಸ್ ಬೇಕಾಗತ್ತೆ, ಜನ ಬೇಕಾಗತ್ತೆ, ಎಲ್ಲ ಬೇಕಾಗತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಸ್ಟಿಲ್ ಮಹಾರಾಷ್ಟ್ರ ನಿಮಗೆ ಹಲವು ಹಂತಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ. ಐ ಥಿಂಕ್ ನಿಯರ್ಲಿ ದರ್ ಆರ್ 48 ಸೀಟ್ಸ್ ಇನ್ ಮಹಾರಾಷ್ಟ್ರ ಅಂತ ಅಂದ್ಕೊಳ್ತೀನಿ ನಾನು. ಸೊ ಹೀಗಿರುವಾಗ ಯಾಕೆ ಅನ್ನುವ ಒಂದು ಪ್ರಶ್ನೆ, ಅಂದರೆ ಭಾಳ ಸೂಕ್ಷ್ಮ ಅಲ್ಲದಂಥ ಜಾಗಗಳಲ್ಲೂ ಕೂಡ ಈ ಪ್ರಶ್ನೆ ಬರುತ್ತೆ. ಈಗ ಕರ್ನಾಟಕದೇ ತಗೊಳ್ಳಿ ನೀವು, ಏಪ್ರಿಲ್ 26ಕ್ಕೆ ಮೊದಲ ಹಂತದ ಮತದಾನ ನಡೆದರೆ ನಿಮಗೆ ಆಲ್ಮೋಸ್ಟ್ 15 ದಿನ ಆದಮೇಲೆ ಸೆಕೆಂಡ್ ಫೇಸ್ ನಡೆಯುತ್ತೆ ಎಲೆಕ್ಷನ್, ಅಥವಾ ನಿಯರ್ಲಿ 13 ಡೇಸ್ ಆದಮೇಲೆ ಸೆಕೆಂಡ್ ಫೇಸ್ ಆಫ್ ಎಲೆಕ್ಷನ್ಸ್ ನಡೆಯುತ್ತೆ. ಯಾಕಿರ್ಬೋದು ಇದು ಅನ್ನೋದು ಒಂದು ಸ್ವಲ್ಪ ಪ್ರಶ್ನೆ ಇರಲಿ. ನಾನು ಯಡ್ರಾಮಿ ಸರ್ನ ಮಾತಾಡಿಸ್ತಾ ಇದ್ದೆ, ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಅವರು ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ ಅಂತ ಭಾವಿಸ್ತೇನೆ. ಏನು ಸ್ಟ್ಯಾಂಡ್ ಇದೆ ಸರ್, ಯಾವ ರೀತಿಯ ಸಂದರ್ಭ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜಕೀಯ ಪಕ್ಷಗಳದ್ದು? ಈ ಸದ್ಯ ಕಲ್ಯಾಣ ಕರ್ನಾಟಕವನ್ನು ನೋಡಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳನ್ನ BJPಯವರು ಗೆದ್ದುಕೊಂಡಿದ್ರು. ಆದರೆ ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭದ್ರಕೋಟೆ ಅಂತ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಸಹ ಕರೀತಾರೆ ಕಲ್ಯಾಣ ಕರ್ನಾಟಕನ. ಆದರೆ ಕಳೆದ ಚುನಾವಣೆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಗಿದ್ದ ಪರಿಣಾಮ ನಾವು ಬೀದರಲ್ಲಿ ಭಗವಂತ ಕುಮಾರ್ ಬಂದರು, ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರು ಗೆದ್ದುಕೊಂಡ್ರು, ರಾಯಚೂರಲ್ಲಿ, ಹೀಗೆ ಈ ಸಲ ಅದು ಎಲ್ಲದರ ನಡುವೆ ಈ ಸಲ BJP ಒಂದಷ್ಟು ಟಿಕೆಟ್ಗಳನ್ನು ಹಂಚಿಕೆಯಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಸ್ಟ್ರಾಟಜಿ ಮಾಡಿ, ಅಂದರೆ ಕೊಪ್ಪಳದಲ್ಲಿ ಹೊಸ ಮುಖಾನ ಹೆಸರು ಇಂಟ್ರಡ್ಯೂಸ್ ಮಾಡ್ತಾರೆ. ಕೊಪ್ಪಳಕ್ಕೆ ಹೊಸ ಮುಖವನ್ನು ಹಾಕುವ ಮೂಲಕ ಒಂದಷ್ಟು ಅದರ ಜೊತೆಗೆ ಈ ಬಳ್ಳಾರಿಯಿಂದ ಶ್ರೀರಾಮುಲು ಅವರನ್ನು, ಯಾಕೆಂತಂದರೆ ಕಳೆದ ಸಲ ಬಳ್ಳಾರಿಯಲ್ಲಿ ರಾಮುಲು ಅವರ ಜೊತೆಗೆ ಅವರ ಸ್ನೇಹಿತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹ ಮೊನ್ನೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದಿದ್ದು ನೋಡಿದ್ರೆ ಎಲ್ಲ ಒಂದು ಕಡೆ ಇಬ್ಬರು ಸ್ನೇಹಿತರು ಮತ್ತೆ ಒಂದಾಗುವ ಮೂಲಕ, ಅದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಬೇರೆ ಆಗಿದ್ದರು, ಅವ್ರ ಪಕ್ಷವೇ ಬೇರೆ ಇವ್ರ ಪಕ್ಷವೇ ಬೇರೆ ಆಗಿದ್ರು. ಹತ್ತಿರಲ್ಲಿ ಮತ್ತೆ ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹ ಅಮಿತ್ ಶಾ ಅವರು ಭೇಟಿಯಾಗಿರೋದು ಒಂದು ಹಂತಕ್ಕೆ ಕುತೂಹಲ ಕೆಳಿಸುವ ಜೊತೆಗೆ ಏನಂದರೆ ಸಹಜನೇ, ಯಾಕೆಂದರೆ ರಾಮುಲು ಅವರ ಆಪ್ತ ಸ್ನೇಹಿತ, ಹೀಗಾಗಿ ಅವ್ರಿಗೆ ಸಪೋರ್ಟ್ ಮಾಡುವ ಸಲುವಾಗಿ ಸಹಜವಾಗಿಯೇ ರೆಡ್ಡಿಯವರು ಅವ್ರ BJP ಕಡೆ ಒಲವು ತೋರ್ತಾರೆ ಅಂತ. ಯಾಕೆ ಹಿಂದೆ ಆರಂಭದ ಹಂತದಲ್ಲಿ ಜನಾರ್ದನ್ ರೆಡ್ಡಿಯವರು ಕಾಂಗ್ರೆಸ್ ಜೊತೆ ಮಾತುಕತೆ ಆಡಲಿಕ್ಕೆ ಮುಂದಾಗಿದ್ದರು ಅಂತ ಮಾಹಿತಿಗಳು ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಇಂಥ ಹೊತ್ತಿನಲ್ಲಿ ಒಂದು ಕಡೆ ಬಳ್ಳಾರಿಯನ್ನು ಗಟ್ಟಿಗೊಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿ BJP ಜೊತೆ ಅವರು ಹೋಗ್ತಾರೆ. ಇನ್ನೊಂದು ಕಡೆ ಅಲ್ಲಿ BJPಯನ್ನು ಕಟ್ಟಿ ಹಾಕಬೇಕು ಅಂತ ಕಾಂಗ್ರೆಸ್ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತದೆ. ಆದರೆ ಒಂದು ಈ ಕಾಂಗ್ರೆಸ್ನ ಸ್ಥಿತಿ ಹೆಂಗಿದೆ ಅಂತಂದರೆ ಸದ್ಯಕ್ಕೆ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳನ್ನು ನಾವು ನೋಡಿದಾಗ ಹೆಚ್ಚು ಕಡಿಮೆ ಅಭ್ಯರ್ಥಿಗಳ ಘೋಷಣೆ ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಈ ಬೀದರ್ ಆಗಿರ್ಬೋದು, ಬೀದರ್ಗೆ ಒಂದು ಕಡೆ ಈಶ್ವರ್ ಖಂಡ್ರೆ ನಿಲ್ತಾರೆ ಅಂತಿದೆ. ಈಶ್ವರ್ ಖಂಡ್ರೆ ನಾನು ನಿಲ್ಲಲ್ಲ, ನನ್ನ ಮಗ ಸಾಗರ್ ಖಂಡ್ರೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜಯ್ ಸಿಂಗ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಮಾಜಿ ಸಚಿವರಂತ ರಾಜಶೇಖರ್ ಪಾಟೀಲ್ ಅವ್ರ ಹೆಸರು ಸಹ ಕೇಳಿ ಬರ್ತಾ ಇದೆ ಅಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಇಷ್ಟು ಇದೆ, ಮತ್ತೆ ಕಲಬುರಗಿಯಲ್ಲಿ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಇನ್ನೂ ಕನ್ಫ್ಯೂಷನ್ ಇದೆ ಮತದಾರ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಇದ್ರ ಜೊತೆಗೆ ರಾಯಚೂರಿನಲ್ಲಿ ಸಹ ಸೇಮ್ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಹೀಗಾಗಿ ಈ ಸಲದ ಎಲೆಕ್ಷನ್ನಲ್ಲಿ ಈಗ ಮೋದಿ ಇವತ್ತೇನು ಬಂದು ಹೋಗಿದ್ದಾರೆ ಕಲಬುರಗಿಗೆ, ಮೋದಿ ಬಂದು ಹೋಗಿರುವ ಎಫೆಕ್ಟು ಹೆಚ್ಚು ಕಡಿಮೆ ಕಲ್ಯಾಣ ಕರ್ನಾಟಕದ 5 ಲೋಕಸಭಾ ಕ್ಷೇತ್ರಗಳ ಜೊತೆಗೆ ಪಕ್ಕದ ಈ ಕಿತ್ತೂರು ಕರ್ನಾಟಕದ ವಿಜಯಪುರ, ಬಾಗಲಕೋಟೆ ಮೇಲೆ ಸಹಜವಾಗಿ ಪರಿಣಾಮ ಶಿವಶಂಕರ್ ಸರ್, ನಾನು ಈ ಫೇಸಸ್ ಬಗ್ಗೆ ಮಾತನಾಡ್ತಾ ಇದ್ದೆ ಮತ್ತು ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಸಿನಾರಿಯೋ ಫಾರ್ ಶ್ಯೂರ್. ಬಹುಶಃ ನಾವು ಅವಾಗಲೇ ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಇದ್ವಿ, ಒಂದೊಂದು ಕ್ಷೇತ್ರ ಒಂದೊಂದು ರಾಜ್ಯ ತಗೊಂಡ್ರು ಕೂಡ ನಮ್ಗೆ 1 ಅವರ್ ಬೇಕಾಗುತ್ತೆ ಮಾತಾಡೋದಕ್ಕೆ ಅಂತ ಹೇಳ್ತಾ ಇದ್ವಿ. ಬಿಕಾಸ್ ಕಲ್ಚರಲಿ, ಪೊಲಿಟಿಕಲಿ, ಸೋಷಿಯಲಿ, ಎಕನಾಮಿಕಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸಸ್ ಒಂದೊಂದು ಕ್ಷೇತ್ರದಲ್ಲಿದ್ದಾವೆ. ಸೌತ್ ಇಂಡಿಯಾ ತಗೊಂಡ್ರು ಕೂಡ ಅಷ್ಟೇ. ಬಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಲಾಸ್ಟ್ 3 minutes ಲೆಫ್ಟ್ ಟು ಟಾಕ್ ಟು ಯು. ಇಲ್ಲ, ಕ್ವಿಕ್ ಆಗಿ ಮಾತಾಡ್ತೀನಿ, ಒಂದಿಷ್ಟು ಪಾಯಿಂಟ್ ಎರಡನ್ನು ಅಂದರೆ ಇದನ್ನು ತಗೊಳ್ತೀವಿ. ಒಂದು ಭಾಳ ಕ್ವಿಕ್ ಆಗಿ ಒಂದು ಮೇಡಮ್ ಅವರು ಹೇಳಿದ್ದಂಥ ಒಂದು ಮಾತು. ಈಗ ಅವ್ರು ಹೇಳ್ತಾ ಇದ್ರು 2004 ಬಿಟ್ವೀನ್ 2004 14 to 24 ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಅಂತ. ಆದರೆ ಈ ಕಾಂಗ್ರೆಸ್ನವರು ಇಲ್ಲಿ ಸ್ವಲ್ಪ ಅವರು ರಿಲೈಸ್ ಮಾಡ್ಕೋಬೇಕು. ಏನಂತಂದರೆ 2004 to 2014 ಅವ್ರು ಏನು ಫೌಂಡೇಶನ್ ಹಾಕಿದ್ರು ಅದರ ಒಂದು ಫಲಶ್ರುತಿನೇ ಇದು. ಫಾರ್ ಎಕ್ಸಾಂಪಲ್ ಈಗ ಜನ್ಧನ್ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಮನಮೋಹನ್ ಸಿಂಗ್ ಅವ್ರ ಅದನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಸ್ಟಾರ್ಟ್ ಮಾಡಿದ್ದಿದ್ದು ಅವರು. ಯಾಕೆಂದರೆ ಎಲ್ಲ ಬಡ ಜನ ಇದು ಏನು ಬ್ಯಾಂಕ್ ಅಕೌಂಟಿಗೆ ಬರಬೇಕು ಅಂತ. ಯಾಕೆಂದರೆ ಇನ್ನು ಮೇಲೆ ನಾವು ವೆಲ್ಫೇರ್ ಸ್ಕೀಮ್ಸ್ ಏನು ನಾವು ಮಾಡ್ತೀವಿ ಅದನ್ನು DBT ಮಾಡಬೇಕು ಅಂತ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಿಮಗೆ ಬ್ಯಾಂಕ್ ಅಕೌಂಟ್ ಇರಬೇಕು. ಬ್ಯಾಂಕ್ ಅಕೌಂಟ್ ಇರಬೇಕು ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡೋದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಅದನ್ನು ಮಾಡಿದ್ರು.
ಅಷ್ಟೆಲ್ಲ ಅವ್ರದ್ದು ಟೆನ್ಯೂರ್ ಮುಗಿದಿದೆ. ಇನ್ಕ್ಲೂಡಿಂಗ್ GST ಕೂಡ. ಅದೇ ತರ GST, ಅದೇ ತರ ಆಧಾರ್, ಇದೆಲ್ಲ ಅವರು ಕಾಂಗ್ರೆಸ್ ಅವರು ಮಾಡಿದ್ದನ್ನ ಬಿಜೆಪಿನವರು ಇವಾಗ ಅದರದ್ದು ದೇ ಆರ್ ಜಸ್ಟ್ ಕ್ಯಾರಿಂಗ್ ಇಟ್ ಫಾರ್ವರ್ಡ್ ಅಂಡ್ ದೇ ಆರ್ ರೀಪಿಂಗ್ ದಿ ಬೆನಿಫಿಟ್. ಇದನ್ನ ಕಾಂಗ್ರೆಸ್ ಅವರು ಇದನ್ನ ಹೇಳಿ ಮಾರ್ಕೆಟ್ ಮಾಡೋದಕ್ಕೆ ತಡೆಯೋರು ಯಾರು? ಅವ್ರನ್ನ ಅವ್ರು ಕನ್ವಿನ್ಸ್ ಮಾಡ್ಬೇಕು ತಾನೆ. ಗೊತ್ತೇ ಇಲ್ಲದೆ ಮಾಡಿದ್ರ ಅವರೇ ತಾನೇ ಮಾಡಿದ್ರು. ಈಗ ಹೇಗೆ ಅಂದ್ರೆ ದೇವೇಗೌಡರು ಇವತ್ತೇನು ಮಾಡರ್ನ್ ಬ್ಯಾಂಗ್ಳೂರ್ ಇದೆ, ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಹಿಡ್ಕೊಂಡು ಮೆಟ್ರೋ ಇಂದ ಹಿಡ್ಕೊಂಡು ಫ್ಲೈಓವರ್ಗಳೆಲ್ಲ ಅವ್ರು ಕಾನ್ಸೆಪ್ಟ್ ಮಾಡಿದ್ದು. ಅವ್ರು ಶುರು ಮಾಡ್ತಾರೆ, ಇವ್ರು ಬಂದು SM ಕೃಷ್ಣ ಬಂದು ಇನಾಗ್ರೇಟ್ ಮಾಡ್ತಾರೆ. ದೇವೇಗೌಡರ ಕೆಲಸ ಏನು ಇವಾಗ? ಇಲ್ಲ ನಾನು ಮಾಡಿದ್ದು ಅಂತ ಹೇಳ್ಕೋಬೇಕಲ್ಲ. ಅಂದರೆ ಇವಾಗ ನೀವು ವೋಟರ್ಸ್ಗೆ ಕನ್ವಿನ್ಸ್ ಮಾಡಬೇಕು. ಈಗ ಕಾಂಗ್ರೆಸ್ ಅವರು ಅವ್ರನ್ನ, ಯಾಕಂದರೆ ಅವ್ರದ್ದು ಎಕನಾಮಿಕ್ಸ್ ಪಾಲಿಸಿ ಇವತ್ತು PV ನರಸಿಂಹರಾವ್ ಮತ್ತು ಇದು ಮನಮೋಹನ್ ಸಿಂಗ್ ಜೋಡಿ ಅವ್ರು ತಾನೇ ಟರ್ನ್ ಅರೌಂಡ್ ಮಾಡಿದ್ದು. ಅದನ್ನು ನೀವು ಇದು ವೋಟರ್ಸ್ಗೆ ಕನ್ವಿನ್ಸ್ ಮಾಡಿ ಅಂತ ಹೇಳಿ ಮಾಡ್ಬೋದಲ್ಲ. ಯಾರು ನಿಮ್ಮ ತಡೆದಿದ್ದು? ಒಂದು. ಎರಡನೇದು ಇದು ಏನು ಫೇಸಸ್, ತುಂಬಾ ವಿಷಯಗಳಿದೆ. ಈಗ ಫೇಸಸ್ ವಿಚಾರನೂ ಅಷ್ಟೇನೆ. ಈಗ ಕೆಲವೊಂದ್ಸತಿ ಏನಂದ್ರೆ ನಾವು ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕೂಡ ಅಷ್ಟೇನೆ. ಎಲೆಕ್ಟ್ರಲ್ ಬಾಂಡ್ಸ್ ಬಂದು ಈಗ ಇಲ್ಲಿ ಇವ್ರದ್ದು ಕೆಲವೊಂದೆಲ್ಲ ಒಂದು ಇದು ಎಲ್ಲಿ ಬ್ಲ್ಯಾಕ್ ಮನಿ ಇದು ಅಂತಂದ್ರೆ, ಒಂದು ನಾವು ಕಾಂಗ್ರೆಸ್ ಅವ್ರು ಅಬ್ಜೆಕ್ಷನ್ ಮಾಡಬೇಕಾಗಿರೋದು, ಈಗ ಒಂದಷ್ಟು ಕಂಪನಿಗಳು ಇದು ಬಿಜೆಪಿಗೆ ಕೊಟ್ಟಿರೋದು ಇದೆ. ಏನು ಆ ಹಣನ ಬಿಜೆಪಿ ಏನು ಮಾಡ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ತಗೊಂಡೆ ವಾಪಸ್ ಅವರಿಗೆ ಕೊಟ್ರ ಅಂದ್ರೆ ಇದು ಇನ್ ದಿ ಪ್ರಾಸೆಸ್ ಬ್ಲ್ಯಾಕ್ ಮನಿ ವೈಟ್ ಆಯ್ತಾ ಅನ್ನೋದು ಗೊತ್ತಿಲ್ಲ. ಅದನ್ನು ಕಾಂಗ್ರೆಸ್ ಅವ್ರು ಪ್ರಶ್ನೆ ಮಾಡ್ಬೇಕು. ಎರಡನೇದು, ಕಾಂಗ್ರೆಸ್ ಅವರಿಗೆ ಏನ್ ನೈತಿಕತೆ ಇದೆ? ಅಲ್ಲ, ಈಗ ಕೆಲವು ಕಂಪನಿಗಳು ಬಿಜೆಪಿಗೆ ದುಡ್ಡು ಕೊಟ್ಟಿದ್ದು ದಾಖಲೆ ಇದೆ, ಬಾಂಡ್ ಮೂಲಕ 6,000 ಕೋಟಿ ಇದೆ. ಆ 6,000 ಕೋಟಿನ ಬಿಜೆಪಿ ಏನ್ ಮಾಡ್ತು? ಹೌ ಡಿಡ್ ಇಟ್ ಸ್ಪೆಂಡ್ ಅನ್ನೋ ತರ ಟ್ರಾನ್ಸ್ಪರೆನ್ಸಿ ಇರೋದು. ಇಲ್ಲಿ ಬಂದಿದ್ದ ದುಡ್ಡು ಏನಾಯ್ತು ಅಂದ್ರೆ ಮತ್ತೆ ವಾಪಸ್ಸೇ ಹೋಗಿದ್ರೆ ಅಲ್ಲ. ನಾನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ, ಅದು ಐ ಆಮ್ ನಾಟ್ ಕ್ಯಾಸ್ಟಿಂಗ್ ಆಸ್ಪರ್ಷನ್ಸ್. ವಾಟ್ ಇಸ್ ದಿ ಟ್ರೂತ್? ವೇರ್ ಇಸ್ ದಿ ಟ್ರಾನ್ಸ್ಪರೆನ್ಸಿ? ಬಟ್ ದೇ ಸೆಡ್ ದೇರ್ ಇಸ್ ನೋ ಗಿವ್ ಅಂಡ್ ಟೇಕ್ ಅಂತಾರೆ. ಗಿವ್ ಅಂಡ್ ಟೇಕ್ ಅಂತಂದ್ರೆ ನನಗೆ ಅದೆಲ್ಲ ಪ್ರಶ್ನೆ ಬರೋದು. ಗಿವ್ ಅಂಡ್ ಟೇಕ್ ಅನ್ನೋದು ಇಲ್ಲಿ ಕ್ವಶನ್ ಕ್ವಿಟ್ ಪ್ರೋಕೋ ಬರೋದೇ ಇಲ್ಲ. ಯಾಕೆಂದ್ರೆ ಅದು ಅಪೋಸಿಷನ್ ಪಾರ್ಟಿನವ್ರಿಗೂ ಕೊಟ್ಟಿದೆ. 1,600 ಕೋಟಿ ಇವ್ರಿಗೆ ಯಾಕೆ ಬಂತು ಹಾಗಾದ್ರೆ? ಎಷ್ಟು 1,600 ಕೋಟಿ ಅಲ್ಲ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ? ಇವ್ರು ಯಾಕೆ ತಗೊಂಡ್ರಾಗ 1,600 ಕೋಟಿ? 6,000 ಕೋಟಿ ಬಿಜೆಪಿ ತಗೊಂಡಿದ್ದು ತಪ್ಪಾದ್ರೆ 1,600 ಕೋಟಿ ನೀವು ಯಾಕೆ ತಗೊಂಡ್ರಿ? ಟೋಟಲ್ 20,000 crores ಇರಲಿ. ತೃಣಮೂಲ್ ಕಾಂಗ್ರೆಸ್ಗೆ ಅದು ಇಟ್ ಸ್ಟ್ಯಾಂಡ್ಸ್ ನಂಬರ್ 2 ಇನ್ ಟರ್ಮ್ಸ್ ಆಫ್ ಕಲೆಕ್ಟಿಂಗ್ ಮನಿ. ಅವ್ರು ಯಾಕೆ ತಗೊಂಡ್ರು ದುಡ್ಡು? 1,600 ಕೋಟಿ ನೀವು ಯಾಕೆ ತಗೊಂಡ್ರಿ? ತಗೊಂಡ ಮೇಲೆ 6,000 ಕೋಟಿ ತಗೊಂಡ್ರಿ ಅಂತ ಹೇಳಕ್ಕೆ ನಿಮ್ಗೆ ಏನಿದೆ? ಇದೆಲ್ಲ ಸೊ ಇಟ್ಸ್ ನಾಟ್ ಪ್ರಾಪರ್. ಲಾಸ್ಟ್ ಈ ಫೇಸಸ್ ಅಷ್ಟೇನೆ. ಈಗ ಫೇಸಸ್ ಹೇಳ್ತೀರಾ, ಯಾರಿಗೋ ಒಬ್ಬರಿಗೆ ಅನುಕೂಲ ಇದು ಒಂದು ಫೇಸ್ಗೂ ಇನ್ನೊಂದು ಫೇಸ್ಗೂ 15 ದಿನ ಟೈಮ್ ಇದೆ ಅಂತ ಅನ್ಕೊಳ್ಳಿ. ಆ 15 ದಿನ ಬರೀ ಬಿಜೆಪಿ ಅವ್ರಿಗೆ ಮಾತ್ರ ಅಲ್ವಲ್ಲ ಇರೋದು ಟೈಮು, ಕಾಂಗ್ರೆಸ್ ಅವ್ರಿಗೂ ಇದೆಯಲ್ಲ, ನೀವು ಉಪಯೋಗಿಸ್ಕೊಳ್ಳಿ. ಸೊ ಇನ್ಸ್ಟೆಡ್ ಆಫ್ ಇದು ಏನು ಕಂಪ್ಲೈನಿಂಗ್, ಯು ಕಮ್ ಔಟ್ ಆಸ್ ಎ ವಿಕ್ಟರ್ ಅಷ್ಟೇ. ಬಟ್ ಅವ್ರು ಹೇಳ್ತಾರೆ ಎಲ್ಲ ಮೆಕ್ಯಾನಿಸಮ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಮೆಕ್ಯಾನಿಸಮ್. ಈಗ ಸ್ಟೇಟ್ ಗವರ್ನಮೆಂಟ್ ಯಾರ ಕೈನಲ್ಲಿದೆ? ಇವ್ರ ಕೈಯಲ್ಲಿ. ಅದೆಲ್ಲ ಈಗ ಫೈನಲಿ ಹೌ ಡು ಯು ಕನ್ವಿನ್ಸ್ ಯುವರ್ ವೋಟರ್ಸ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಾರಿ, ಕುಡಂಟ್ ಆಸ್ಕ್ ಯು ಮೋರ್ ಕ್ವೆಶನ್ಸ್. ಐ ಆಮ್ ಸೋ ಸಾರಿ, ಕ್ಷಮಿಸಬೇಕು ಸರ್. ಸಾರಿ ಸರ್, ಇಟ್ ವಾಸ್ ಎ ವೆರಿ ಕ್ವಿಕ್. ನಾಟ್ ಟು ಫೀಲ್ ಎನಿ ಸರ್, ಬಿಕಾಸ್ ಇದು ಟ್ರೈನ್ ಕನ್ಸ್ಟೆಂಟ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಡ್ರಾಮಿ ಸರ್, ನಿಮಗೂ ಕೂಡ ಥ್ಯಾಂಕ್. ಜಗದೀಶ್ ಶೆಟ್ಟಿಗರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇದ್ರ ಬಗ್ಗೆ ಇನ್ನೊಂದಿಷ್ಟು ಇನ್ಡೆಪ್ತ್ ಆಗಿ, ಡೀಟೇಲ್ಡ್ ಆಗಿ, ಬಹುಶಃ ಇನ್ನು ಹಲವು ಗಂಟೆಗಳ ಕಾಲ ನಡೆಸಬಹುದಂಥ ಚರ್ಚೆ, ಫೇಸ್ ಬೈ ಫೇಸು, ಪಾಯಿಂಟ್ ಬೈ ಪಾಯಿಂಟ್ ಹಾಕೊಂಡು ನಡೆಸೋಣ ಒಂದೊಂದೇ ವಿಷಯಗಳನ್ನು. ಸ್ವಲ್ಪ ನಾವು ನಮಸ್ಕಾರ. ವಿಸ್ತಾರ, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.